ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ನಿಮ್ಮ ಸುಮಾರು ಜನ ಕೇಳ್ತಾ ಇದ್ರಿ ಈ ನಿಮ್ಮ ಕೋರ್ ಏರಿಯಾ ಟೆಕ್ನಿಕ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರಿ. ಸುಮಾರು ಜನ ಕ್ಲಾಸಸ್ ಜಾಯ್ನ್ ಆಗಿನ ಮುಂಚೆ ಒಂದು ಕ್ಲಾಸ್ ಮಾಡಿ ಸರ್, ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಏನಿದು ಕೋರ್ ಏರಿಯಾ ಮೆಥಡ್ ಅಂದ್ರೆ ಏನು, ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಏನು ಅಂತ ಇನ್ನೊಂದು ವಿಡಿಯೋ ಮಾಡಾಕಿ ಅಂತ ಸುಮಾರು ಜನ ಕೇಳಿದ್ರಿ. ಇನ್ನೂ ಒಂದು ವಿಡಿಯೋ ಕ್ಲಾರಿಫಿಕೇಶನ್ಗೆ ಯಾವ ರೀತಿ 75 ಸ್ಕೋರಿಂಗ್ ಹೆಂಗಾಗುತ್ತೆ ಅಂತ ಕೇಳ್ತಾ ಇದ್ರಿ. ವಿತ್ ಪ್ರೂಫ್ ಕೊಡ್ತಾ ಇದೀನಿ. ವಿತ್ ಪ್ರೂಫ್ ಗೊತ್ತಾಗುತ್ತೆ ನಿಮ್ಗೆ, ಈಗ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? 75+ ಸ್ಕೋರಿಂಗ್ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಹೌ ಟು ಪ್ರಿಪೇರ್ ಜನರಲ್ ಸ್ಟಡೀಸ್. ನಿಮ್ಮ ಎಒ ಆಗಿರ್ಲಿ, PSI, FTA, SDA, KPSC, ಗ್ರೂಪ್ ಸಿ, KE ಸಂಬಂಧಪಟ್ಟಂತ KPSC, KE ಇಂದ ಸಾವಿರಾರು ಪೋಸ್ಟ್ ಕಾಲ್ ಆಗ್ತಾ ಇದಾವೆ. ಶಾರ್ಟ್ಲಿ ಆಗುತ್ತೆ. ನಿಮ್ದು ರೋಸ್ಟರ್ ಸಿಸ್ಟಮ್ ಒಂದು ಕ್ಲಿಯರ್ ಆದ ತಕ್ಷಣನೇ ಇಮಿಡಿಯೇಟ್ಲಿ ಕಾಲ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಏನಂದ್ರೆ, ನಿಮ್ದು ಯಾರು ಬೈಲ್ಹೊಂಗಲ, ಕುಮಟಾ, ಚಿಕ್ಕಮಂಗ್ಳೂರ್ನವರು ಯಾರಿಗಾದ್ರೂ PDF ಮೆಟೀರಿಯಲ್ ಅಗತ್ಯತೆ ಇದ್ರೆ, ಕೋಆಪರೇಟಿವ್ ಸಂಬಂಧಪಟ್ಟಿಗೆ PDF ಮೆಟೀರಿಯಲ್ ಅಗತ್ಯತೆ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಯಾರಿಗಾರ ಅಗತ್ಯತೆ ಇದ್ರೆ ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸ್ನ ಫುಲ್ ಕೇಳಿ, ಕಂಪ್ಲೀಟ್ ಆಗಿ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ 75+ ಸ್ಕೋರಿಂಗ್ ಯಾವ ತರ ಮಾಡ್ಬೇಕು ಅಂತ. ಸಮಾಧಾನವಾಗಿ ಫುಲ್ ಕೇಳಿ, ಫುಲ್ ಒಂದೇ 5 ನಿಮಿಷ ಕೂತ್ಕೊಂಡು ಸಮಾಧಾನವಾಗಿ ಕೇಳಿ, ಫುಲ್ ಗೊತ್ತಾಗುತ್ತೆ ಎಲ್ಲಿಂದ ಹೆಂಗ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ. ಕಂಪ್ಲೀಟ್ ಆಗಿ ವಿತ್ ಪ್ರೂಫ್ ಹೇಳಿದೀನಿ. ವಿತ್ ಪ್ರೂಫ್ ಯಾರು ಹೇಳಲ್ಲ, ನಾನು ಹೇಳ್ತೀನಿ ನೋಡ್ರಿ ಯಾವ ತರ ವರ್ಕ್ ಆಗುತ್ತೆ ಅಂತ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್. ಇದು ಒಂದು ಬೇಸಿಕ್ ಗೊತ್ತಿರ್ಬೇಕು ನಿಮ್ಗೆ. ಕರೆಂಟ್ ಅಫೇರ್ಸ್ ಬೇಸಿಸ್ 20%, 20 to 25% ಒಂದು ಪೇಪರ್ಲಿ ಇರುತ್ತೆ. ನಾನು ತೋರಿಸ್ತೀನಿ ಪೇಪರ್, ನಿಮ್ಮ PDO ಪೇಪರಲ್ಲೇ ತೋರಿಸ್ತೀನಿ. ಯಾವ ಪೇಪರಲ್ಲಿ PDO ಬರ್ದ್ರಲ್ಲ, ಡಿಸೆಂಬರ್ ಅಲ್ಲಿ ಬರ್ದ್ರಲ್ಲ, PDO ಪೇಪರ್ ಅಲ್ಲೇನೆ ಇದೇ ಬೇಸಿಸ್ ಅಲ್ಲೇ ಸೆಟ್ ಆಗಿದೆ. ಇದೇ ಬೇಸಿಸ್ ಅಲ್ಲ, ಸುಮಾರು ವರ್ಷದಿಂದ ಇದೇ ಬೇಸಿಸ್ ಅಲ್ಲೇ ಸೆಟ್ ಆಗಿರೋದು. ನಾನು ಎಕ್ಸಾಂಪಲ್ ತಗೊಂಡಿರೋದು PDO ಎಕ್ಸಾಮ್ದು. PDO ಪೇಪರ್ ಅಲ್ಲೇ ತೋರಿಸ್ತೀನಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಏನು, ಕೋರ್ ಏರಿಯಾ ಅಂದ್ರೆ ಏನು, ಎಲ್ಲ ತೋರಿಸ್ತೀನಿ. ಒಂದೊಂದೇ ನೋಡ್ತಾ ಹೋಗೋಣ. PDO ಪೇಪರ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಒಂದ್ ಸ್ವಲ್ಪ ಹೊತ್ತು PDO ಪೇಪರ್ ಸಾಲ್ವ್ ಮಾಡ್ತೀನಿ, ಚೆಕ್ ಮಾಡ್ತಾ ಹೋಗೋಣ. ಗೊತ್ತಾಗುತ್ತೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ವರ್ಕ್ ಆಗುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್, ಹೆಂಗ್ ವರ್ಕ್ ಆಗುತ್ತೆ ಅಂತ ಪಕ್ಕಾ ಗೊತ್ತಾಗುತ್ತೆ. ಹಿಸ್ಟ್ರಿಲ್ ತೆಗೆದಿರ್ತಾರೆ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್, ಎಕಾನಮಿ, ರೂರಲ್ ಡೆವಲಪ್ಮೆಂಟ್, ಕೋಆಪರೇಟಿವ್, ಇಷ್ಟರಲ್ಲೂ ಕರೆಂಟ್ ಅಫೇರ್ಸ್ ಬೇಸ್ಡ್ ತೆಗೆದಿರ್ತಾರೆ. ಇಷ್ಟರಲ್ಲೂ ಕರೆಂಟ್ ಅಫೇರ್ಸ್ ಬೇಸ್ಡ್ ತೆಗೆದಿರ್ತಾರೆ. ಎಷ್ಟು? 20 to 25%. ಅಂದ್ರೆ 25 ಕ್ವಶನ್ಸ್ ನ ಇಲ್ಲೇ ತಗೋಬಹುದು. ಮನೆಯಲ್ಲಿ ಕೂತ್ಕೊಂಡೆ 25 ಕ್ವಶನ್ಸ್ ನ ರೆಡಿ ಮಾಡಬಹುದು, ಪಕ್ಕಾ ರೆಡಿ ಮಾಡಬಹುದು. ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ 1 ಇಯರ್ ಓದಬೇಕು. 1 ಇಯರ್ ಕರೆಂಟ್ ಅಫೇರ್ಸ್ ಓದಬೇಕು. 20 ಮಾರ್ಕ್ಸ್ ಬರುತ್ತೆ. ಅದು 25 ಆಯ್ತು. 25 ಯಾವುದು? ಕರೆಂಟ್ ಅಫೇರ್ಸ್ ಬೇಸ್ಡ್ 25 ಆಯ್ತು. ಜಸ್ಟ್ ಇದು ಪ್ಯೂರ್ ಕರೆಂಟ್ ಅಫೇರ್ಸ್. ಇದರಿಂದಾನೇ 45 ಮಾರ್ಕ್ಸ್ ಅಥವಾ 45 ಕ್ವಶನ್ಸ್ ಮನೇಲೆ ಹೇಳ್ಬೋದು. ಇಲ್ಲೇ ಕೂತ್ಕೊಂಡು 45 ಕ್ವಶನ್ಸ್ ನ ಹೇಳ್ಬೋದು. ಬಟ್ ಹೆವಿ ಇರುತ್ತೆ, ಮೆಟೀರಿಯಲ್ ಹೆವಿ ಇರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಇರಲ್ಲ, ಜಾಸ್ತಿ ಇರುತ್ತೆ, ಹೆವಿ ಇರುತ್ತೆ. 45 ಕ್ವಶನ್ಸ್ ಇಲ್ಲೇ ಹೇಳ್ಬೋದು. ತದನಂತರದಲ್ಲಿ ಕೋರ್ ಏರಿಯಾಸ್ ಅಂದ್ರೆ ಏನು ಅಂತ ಹೇಳ್ತೀನಿ. PDO ಪೇಪರ್ ಅಲ್ಲೇ ತೋರಿಸ್ತೀನಿ. ನಿಮ್ಮ PDO ಪೇಪರ್ ಮುಂದೆ ಇದೆ, ಈಗ ಬರ್ತಾ ಇದೆ. ಅದರಲ್ಲೇ ತೋರಿಸ್ತೀನಿ ಕೋರ್ ಏರಿಯಾಸ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂತ. ಇದರಿಂದ 40 ಕ್ವಶನ್ಸ್ ಅಂದ್ರೆ 40 ಜೊತೆಗೆ 45 ಹಾಕಿದ್ರೆ 85 ಕ್ವಶನ್ಸ್ ಇಲ್ಲೇ ಆಗುತ್ತೆ. 85 ಕ್ವಶನ್ಸ್ ಹೇಳ್ಬಹುದು, ಪಕ್ಕ ಹೇಳ್ಬಹುದು. ಇವಿಷ್ಟರಿಂದನೂ ಸೇರಿ 1000 ಕೋರ್ ಏರಿಯಾಸ್ ಮಾಡಿ ಇಟ್ಕೋಬೇಕು. 1000 ಕೋರ್ ಏರಿಯಾಸ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ನೋಡ್ತಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಗೊತ್ತಾಗುತ್ತೆ. ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಯಾವ ತರ ನೀವೇ ಪ್ರಿಪೇರ್ ಮಾಡ್ಕೋಬಹುದು. ಇದೇ ತರ ಮಾಡಬೇಕು. ಬೇರೆ ಯಾವುದೇ ಮೆಥಡ್ಗಳನ್ನು ಮಾಡ್ಕೊಂಡ್ರೆ KPSC ನಿಮ್ಮ KE ವರ್ಕೌಟ್ ಆಗೋದಿಲ್ಲ. 100% ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್. ಟ್ರೈ ಮಾಡಿ, ಟೆಸ್ಟ್ ಮಾಡಿ ಸಕ್ಸಸ್ ಆಗಿದೆ. ಸುಮಾರು ವರ್ಷದಿಂದ ಸುಮಾರು ಜಾಬ್ಸ್ ಕ್ಲಿಯರ್ ಆಗಿದಾವೆ. ಇದೇ ಮೆಥಡ್ ಅಲ್ಲೇ ಪೇಪರ್ ಸೆಟ್ ಆಗೋದು. ಇದನ್ನ ಯೂಸ್ ಮಾಡ್ಕೊಳ್ಳಿ, ಮಾಡ್ರಿ, ಕೂತ್ಕೊಂಡು ಕಷ್ಟ ಬಿದ್ದು ಮಾಡ್ರಿ. ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ಯಾರಿಗಾರು ಗೊತ್ತಾಗ್ಲಿಲ್ಲ, ಇದು ಗೊತ್ತಾಗ್ತಾನೆ ಇಲ್ಲ, ಮೆಥಡೇ ಗೊತ್ತಾಗ್ತಿಲ್ಲ, ನಮ್ಗೆ ಇದು ವರ್ಕ್ ಆಗ್ತಾ ಇಲ್ಲ, ಹೆಂಗ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಕ್ಲಾಸಸ್ ಇರುತ್ತೆ, ಜಾಯ್ನ್ ಆಗಿ. ಇಂಟ್ರೆಸ್ಟ್ ಇದ್ರೆ, ಓದೋ ಇಚ್ಛೆ ಇದ್ರೆ ಸುಮ್ನೆ ಬಂದು ಜಾಯ್ನ್ ಆಗಿ ಏನಾಯ್ತು? ನೋ, ಇಂಟ್ರೆಸ್ಟ್ ಇರಬೇಕು. ಮುಖ್ಯವಾಗಿ ಇಂಟ್ರೆಸ್ಟ್ ಇರಬೇಕು. ಏನಾದ್ರು ಒಂದು ಮಾಡೇ ಮಾಡ್ತೀವಿ, ಸರ್ಕಾರಿ ಕೆಲಸದ ಅವಶ್ಯಕತೆ ಇದ್ದೇ ಇದೆ ಅಂದ್ರೆ 75 ಕ್ವಶನ್ಸ್ ನನ್ನ ಜವಾಬ್ದಾರಿ. ಬಂದು ಜಾಯ್ನ್ ಆಗಿ. ನಿಮ್ಮ ಪೇಪರಲ್ಲಿ 75 ಕ್ವಶನ್ಸ್ ಬರ್ಸೋಂಗೆ ನಾನು ತಯಾರು ಮಾಡ್ತೀನಿ. ಬಂದು ಜಾಯ್ನ್ ಆಗಿ. ಅರ್ಥ ಆಗ್ತಾ ಇದೆಯಾ? ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಮೆಂಟಲ್ ಅಬಿಲಿಟಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಟ್ಟು 95 ಮಾರ್ಕ್ಸ್. ಇದು ಓದೋ ರೀತಿ, ಇದು ಓದೋರ್ ಲಕ್ಷಣ. ನಮ್ಮ
ಮಂಡ್ಯ ಡಿಸಿಸಿ ಬ್ಯಾಂಕ್ ಅಲ್ಲಿ 150 ನಮ್ಮ ಮೀಟರ್ ಇಂದ 150 ಕ್ವಶನ್ಸ್ ಕ್ರಾಸ್ ಆಗಿದಾವೆ. ನಿಮ್ಮ ಕೊಡಗು ಡಿಸಿಸಿ ಬ್ಯಾಂಕ್ ಅಲ್ಲಿ 130 ಕ್ವಶನ್ಸ್ ಕ್ರಾಸ್ ಆಗಿದಾವೆ. ನಮ್ದೇ ಮೆಟೀರಿಯಲ್. ಇದು ಹೇಳ್ತಾ ಇದ್ದೀನಿ, ಇದನ್ನು ಹೇಳ್ತಾ ಇದ್ದೀನಿ, ಇದನ್ನು ಇವೆರಡನ್ನ ಮುಂಚೆನೆ ಹೇಳಿದ್ದೆ. ಈ ಹಣೆಬರಹನ ಮುಂಚೆನೆ ಹೇಳಿದ್ದೆ, ಇಷ್ಟೇ ಕ್ರಾಸ್ ಆಗುತ್ತೆ, ಇದೇ ತರ ಬರುತ್ತೆ, ಓದ್ಕೊಳ್ಳಿ ಅಂತ ಹೇಳಿದ್ದೆ. ಜನರಲ್ ಸ್ಟಡೀಸ್ ಕ್ಲಾಸಸ್ ಇದೇ ತರನೇ ಹೇಳ್ತಾ ಇದ್ದೀನಿ. ಪಕ್ಕ 75 ಕ್ವಶನ್ಸ್ ಬಂದೇ ಬರುತ್ತೆ. ಇದ್ರ ಮೇಲೆ ಬರುತ್ತಾ ಗೊತ್ತಿಲ್ಲ, ಇದ್ರ ಮೇಲೆ ತುಂಬಾ ಕಷ್ಟ. 70 to 75 ವರ್ಗುನು ಆರಾಮ್ಸೆ ತಗೋಬಹುದು. ಆರಾಮ್ಸೆ ಅಂದ್ರೆ ಆರಾಮಾಗಿರಲ್ಲ, ಹೆವಿ ವರ್ಕೌಟ್ ಮಾಡ್ಬೇಕಾಗುತ್ತೆ. ಹೆವಿ ಮೆಟೀರಿಯಲ್ಸ್, ಅಥೆಂಟಿಕೇಟೆಡ್ ಮೆಟೀರಿಯಲ್ಸ್ ವಿತ್ ಪ್ರೂಫ್ ಹೇಳ್ತಾ ಹೋಗ್ತೀನಿ. ವಿತ್ ಪ್ರೂಫ್ ಹೆಂಗ್ 75 ಮಾರ್ಕ್ಸ್ ಬರುತ್ತೆ ಅಂತ ವಿತ್ ಪ್ರೂಫ್ ಹೇಳ್ತಾ ಹೋಗ್ತೀನಿ. ಇದೇ ಮೆಥಡ್ ನ ಫಾಲೋ ಮಾಡಿ. ಯಾರಿಗೆ ಟ್ಯೂಷನ್ ಬರ್ಲಿಕ್ಕೆ ಪಾಪ ಕೆಲವು ಜನಕ್ಕೆ ಇರೋದಿಲ್ಲ, ಸಮಸ್ಯೆಗಳಿರ್ತವೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಏನ್ ಮೆಥಡ್ ಹೇಳ್ತೀನಿ ಅದೇ ಮೆಥಡ್ನೇ ಮಾಡ್ಕೊಳ್ಳಿ. 100% ನೀವೇ ಮಾಡ್ಕೋಬಹುದು, ಏನು ಸಮಸ್ಯೆ ಇಲ್ಲ. 100% ಮಾಡ್ಕೋಬಹುದು. ದಯವಿಟ್ಟು ಈ ಮೆಥಡ್ ನ ಫಾಲೋ ಮಾಡಿ, ಸಕ್ಸಸ್ ಆಗಿ. ಗೊತ್ತಾಗ್ಲಿಲ್ಲ, ತೀರಾ ಮೀರಿ ಗೊತ್ತಾಗ್ತಾನೆ ಇಲ್ಲ ಏನ್ ಮಾಡೋದು ಅಂತಂದ್ರೆ ಮಾತ್ರ ಜಾಯ್ನ್ ಆಗಿ. ಅರ್ಥ ಆಗ್ತಾ ಇದೆಯಾ? ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ತಾ ಬರೋಣ. ಎರಡನೇ ಕ್ವಶನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅನುಚ್ಛೇದ 14, ಅನುಚ್ಛೇದ 19, ಅನುಚ್ಛೇದ 21, ಅನುಚ್ಛೇದ 32. ಇದು ಯಾವ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅಂತ ನೀವು ಕೇಳ್ತೀರಾ, ಕ್ವಶನ್ ರೈಸ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸ್ ಅಲ್ಲ, ದಿಸ್ ಕೋರ್ ಏರಿಯಾ. ಮೂಲಭೂತ ಹಕ್ಕುಗಳು 12ರಿಂದ 36 2 ಕ್ವಶನ್ ತೆಗಿತಾರೆ. ಒಂದು ಪೇಪರ್ ಅಲ್ಲಿ 2 ಕ್ವಶನ್ ಬಂದೇ ಬರುತ್ತೆ. ಇನ್ ಜನರಲ್ ಬಂದೇ ಬರುತ್ತೆ. 100% ಬಂದೇ ಬರುತ್ತೆ. ಎಲ್ಲಾ ಪೇಪರ್ ತೆಗೆದು ನೋಡ್ರಿ. ಇವು ಗೊತ್ತಿರಬೇಕು, ಎಕ್ಸ್ಪೀರಿಯನ್ಸ್ ಆಗಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಕೋರ್ ಏರಿಯಾ. ದಿಸ್ ಎ ಒನ್ ಆಫ್ ದಿ ಕೋರ್ ಏರಿಯಾ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ದಿಸ್ ಎ ಒನ್ ಆಫ್ ದಿ ಕೋರ್ ಏರಿಯಾ. ಇದು ಅಷ್ಟೇ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಒನ್ ಆಫ್ ದಿ ಪಕ್ಕಾ ಇರ್ತಕ್ಕಂಥ ಕೋರ್ ಏರಿಯಾ. ಪ್ರತಿ ಸತಿ ತೆಗೆದೇ ತೆಗಿತಾರೆ, ಕಂಪಲ್ಸರಿ ತೆಗಿತಾರೆ. ಅರ್ಥ ಆಗ್ತಾ ಇದೆ? ದಿಸ್ ಎ ಕೋರ್ ಏರಿಯಾ. ದಿಸ್ ಇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ 1 ಮಾರ್ಕ್ಸ್ ಆಯ್ತು ಎಕಾನಮಿನಲ್ಲಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೋರ್ ಏರಿಯಾದಲ್ಲಿ 1 ಕ್ವಶನ್ ಮುಗೀತು. ಇದು ಕೋರ್ ಏರಿಯಾ. ಅರ್ಥ ಆಗ್ತಾ ಇದೆಯಾ? ಪೇಪರ್ ಯಾವ ತರ ಸೆಟ್ ಆಗಿದೆ ಅಂತ. ಪೇಪರ್ ಯಾವ ರೀತಿ ಸೆಟ್ ಆಗಿದೆ ಅನ್ನೋದನ್ನ ಗಮನಿಸಿ ಓದಕ್ ಕೂತ್ಕೋಬೇಕು. ಸ್ಮಾರ್ಟ್ ವರ್ಕ್ ನ ಕಲಿಬೇಕು. ಏನೇನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡ್ರಿ. ಹಂಗಾಯ್ತು ಹಿಂಗಾಯ್ತು, KPSC ಹಾಳು ಮಾಡ್ಬಿಟ್ರು, KA ದವ್ರು ಹಾಳು ಮಾಡ್ಬಿಟ್ರು, ಇನ್ನೇನೋ ಮಾಡ್ಬಿಟ್ರು, ಎಲ್ಲಾ ಮೋಸ. ನೋ, ನಿಮ್ಗೆ ಓದಕ್ ಗೊತ್ತಿಲ್ಲ ಅಂದ್ರೆ ಯಾರು ಹೊಣೆ ಅಲ್ಲ. ಓದೋದ್ ಕಲ್ತ್ಕೊಳ್ರಿ, ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. 75 ಮಾರ್ಕ್ಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ರಪ್ಪ ಅಂತ ಬಡ್ಕೋತಾ ಇದ್ದೆ, ಇಲ್ಲಿ ಕಾಣಿಸ್ತಾ ಇದೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾಣಿಸ್ತಾ ಇದೆ. ಕೋರ್ ಏರಿಯಾ ಮೆಥಡ್ ಅಲ್ಲಿ ಓದ್ರಿ, ಬರುತ್ತೆ, 100% ಬರುತ್ತೆ. ಕಾನ್ಸ್ಟಿಟ್ಯೂಷನ್ 1 ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ಎಕಾನಮಿನಲ್ಲಿ ಬಂದು ಇಲ್ಲಿ ಕಾಣಿಸ್ತಾ ಇದೆಯಾ, GST ಕಾಣಿಸ್ತಾ ಇದೆ, FDA ಕಾಣಿಸ್ತಾ ಇದೆ, ಆರ್ಥಿಕ ಉದಾರೀಕರಣ, ಬಂಡವಾಳ ಹಿಂತೆಗೆತ. ಇದಿಷ್ಟೂನು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಕರೆಂಟ್ ಅಫೇರ್ಸ್ 1 ವರ್ಷದ ಕರೆಂಟ್ ಅಫೇರ್ಸ್ ತೆಗೆದ್ರೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಕಾಣಿಸ್ತಾ ಇದೆಯಾ? ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. GST ಅನ್ನೋ ವರ್ಡ್, FDA ಅನ್ನೋ ವರ್ಡ್ ಇವೆಲ್ಲ ಕಾಣಿಸ್ತಾ ಇದಾವೆ. ದಿಸ್ ಇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್. ನಾನು ಹೇಳಿದ ಮೆಥಡ್ ಇಲ್ಲಿ ಇಂಪ್ಲಿಮೆಂಟೇಷನ್ ನಿಮ್ ಕಣ್ಣೆದುರುಗಡೆನೆ ಕಾಣಿಸ್ತಾ ಇದೆ. ಇದಕ್ಕಿಂತಲೂ ಪ್ರೂಫ್ ಇನ್ನೆಲ್ಲೂ ಸಿಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ಓದ್ತಕ್ಕಂಥ ಮೆಥಡ್. ಅರ್ಥ ಆಯ್ತಾ? ಇನ್ನ 1991 ಇದು ಎಕಾನಮಿಕ್ ಸಂಬಂಧಪಟ್ಟಂತ ಕ್ವಶನ್. ಎಕಾನಮಿ ಇದನ್ನ ಡಿವೈಡ್ ಮಾಡ್ಕೋತಾ ಹೋಗ್ಬೇಕು. ಒಂದೊಂದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗೋದು ಏನ್ ನಡೀತಾ ಇದೆ, ಏನಿದು ಅಂತ ಗೊತ್ತಾಗಬೇಕು ಅಂದ್ರೆ ಡಿವೈಡ್ ಮಾಡ್ಬೇಕು. ಪ್ರತಿಯೊಂದು ಡಿವೈಡ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಇನ್ನ 1991 ನಲ್ಲಿ ರಿಫಾರ್ಮ್ಸ್ ಆಯ್ತಲ್ಲ, LPG ಅಂತ ರಿಫಾರ್ಮ್ಸ್ ಆಯ್ತು. ನಿಜನಾ? ಆಗಿದ್ ನಿಜ, ಎಲ್ಲರಿಗೂ ಗೊತ್ತಲ್ವಾ? LPG ರಿಫಾರ್ಮ್ಸ್, ಬ್ಯಾಂಕು ರಾಷ್ಟ್ರೀಕರಣ ಬಿಟ್ಟು ಇನ್ ಮಿಕ್ಕಿದೆಲ್ಲಾನು ಇತ್ತು. ಇದು 1991 ನಲ್ಲಿ ಮನಮೋಹನ್ ಸಿಂಗ್ ಅವರ ಪೀರಿಯಡ್ ಅಲ್ಲಿ ಆಯ್ತು. ಮನಮೋಹನ ಸಿಂಗ್ ಅವರ ಪೀರಿಯಡ್ ಅಲ್ಲಿ, ನರಸಿಂಹರಾವ್ ಅಂಡ್ ಮನಮೋಹನ್ ಸಿಂಗ್ ಕಾಂಬಿನೇಷನ್ ಅಲ್ಲಿ ಆಯ್ತು. ಅರ್ಥ ಆಗ್ತಾ ಇದೆಯಾ? ಇದು ಇಸ್ ಎ ಕೋರ್ ಏರಿಯಾ. ಎಕಾನಮಿನಲ್ಲಿ ದಿಸ್ ಇಸ್ ಎ ಕೋರ್ ಏರಿಯಾ. ಕಾಮನ್ ಆಗಿ ತೆಗಿತಾ ಇರ್ತಾರೆ. ದಿಸ್ ಎ ಕೋರ್ ಏರಿಯಾ. ಗೊತ್ತಿರಬೇಕು, ಇದೊಂದು ಕೋರ್ ಏರಿಯಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ? ದಿಸ್ ಇಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಕಾಣಿಸ್ತಾ ಇದೆಯಾ? ಪ್ಯೂರ್ ಕರೆಂಟ್ ಅಫೇರ್ಸ್. ಇದು ಪ್ಯೂರ್ ಕರೆಂಟ್ ಅಫೇರ್ಸ್ ಅಲ್ಲಿ 20 ಕ್ವಶನ್ಸ್ ಬರ್ತವೆ ಅಂತ ಹೇಳಿದ್ದೆ. ಅದರಲ್ಲಿ ಇದು ಒಂದು ಕಾಣಿಸ್ತಾ ಇದೆಯಾ? ಪ್ಯೂರ್ ಕರೆಂಟ್ ಅಫೇರ್ಸ್. ಅದರಲ್ಲೂ ಇದು RD ಸಂಬಂಧಪಟ್ಟಿರ್ತಕ್ಕಂಥದ್ದು. ಪೇಪರ್ ಸೆಟ್ ಮಾಡೋದು ಇದೇ ತರನೇ. ಎಲ್ಲಾ ಸೆಗ್ಮೆಂಟ್ ಇಂದನೂ ತೆಗಿತಾರೆ. ಯಾವುದೋ ಒಂದು ಸೆಗ್ಮೆಂಟ್ ಇಂದಾನೆ ತೆಗೆದುಬಿಟ್ಟು 100 ಕ್ವಶನ್ ಫ್ರೇಮ್ ಮಾಡಲ್ಲ. RD ನಲ್ಲಿ ಕರೆಂಟ್ ಅಫೇರ್ಸ್ ಕತೆ ಮುಗೀತು. RD ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲಿ ಕರೆಂಟ್ ಅಫೇರ್ಸ್ ತೆಗಿಬೇಕು ಅಂತ ಇರ್ತಲ್ಲ, ಮುಗಿದೋಯ್ತು, ಅದ್ರ ಕತೆ ಮುಗೀತು. ಅರ್ಥ ಆಗ್ತಾ ಇದೆಯಾ? ಹಂಗೆ ಬಂದ್ರೆ ಜನನಿ ಸುರಕ್ಷತಾ ಯೋಜನೆ ಬಗ್ಗೆ ಕೇಳಿದರೆ, ಗರ್ಭಿಣಿಯರಿಗೆ ಸುರಕ್ಷಿತ ಹೆರಿಗೆಗೆ ಸಂಬಂಧಪಟ್ಟಂಗೆ ಕೇಳಿದರೆ, ದಿಸ್ ಇಸ್ ಆಲ್ಸೋ ಕರೆಂಟ್ ಅಫೇರ್ಸ್.
ಅಫೇರ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಅರ್ಥ ಆಗ್ತಾ ಇದೆಯಾ? ಕರೆಂಟ್ ಅಫೇರ್ಸ್, ಪ್ಯೂರ್ ಕರೆಂಟ್ ಅಫೇರ್ಸ್ ಇದು. ಅರ್ಥ ಆಗ್ತಿದ್ಯಾ? ಕರೆಂಟ್ ಅಫೇರ್ಸ್ ಪೇಪರ್ ಅಲ್ಲಿ ಬರ್ತಾ ಇರ್ತವೆ. ಜನನಿ ಸುರಕ್ಷಾ ಯೋಜನೆ ಅಂತ ಹೇಳ್ತಾ ಇರ್ತಾರೆ. ಇದು ಏನ್ ಸಂಬಂಧಪಟ್ಟಿದ್ದು ಅಂತೇಳಿ ಒಂದು ಫೋಟೋ ಹಾಕಿರ್ತಾರೆ. ಪ್ರಜಾವಾಣಿನಲ್ಲಿ ಕೆಳಗಡೆ ತೆಗೆದ್ರೆ ನಿಮ್ಮ ಪ್ರಧಾನಮಂತ್ರಿಗಳದ್ದು, ಮುಖ್ಯಮಂತ್ರಿಗಳದ್ದು, ಯಾರ್ದೋ ಒಬ್ಬರದು ಫೋಟೋ ಇರ್ತದೆ. ಫೋಟೋ ಪಕ್ಕದಲ್ಲಿ ಸ್ಕೀಮ್ ಇರ್ತೈತೆ. ಆ ಸ್ಕೀಮ್ ಅಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಅವನ್ನ ತೆಗಿತಾರೆ. ಪ್ಯೂರ್ ಕರೆಂಟ್ ಅಫೇರ್ಸ್ ಕತೆ ಮುಗೀತು. ಇದು ಪ್ಯೂರ್ ಕರೆಂಟ್ ಅಫೇರ್ಸ್. ಅರ್ಥ 20 ಕ್ವಶನ್ಸ್ ಅಲ್ಲಿ 2ನೇ ಕ್ವಶನ್ ಮುಗೀತು, ಪ್ಯೂರ್ ಕರೆಂಟ್ ಅಫೇರ್ಸ್. ಇನ್ನ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ಹೇರಳವಾಗಿ ಕಂಡು ಬರುತ್ತೆ? ಅದಿರುಗಳು ಚಾಪ್ಟರ್ಗೆ ಹೋಗ್ಬೇಕು. ಅದಿರುಗಳು ಚಾಪ್ಟರ್ ಮೇಲೆ ಒಂದು ಕ್ವಶನ್ ತೆಗಿತಾರೆ. ವೆರಿ 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 ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದಿರುಗಳ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಯಂತ್ರ ಮೇಲೆ ಬರುತ್ತೆ, ಅದಿರುಗಳ ಮೇಲೆ ಒಂದು ಕ್ವಶನ್. ಅದರಲ್ಲೂ ಕರ್ನಾಟಕದ್ದು, ಇಂಡಿಯಾದ್ರ ಮೇಲೆ ಡೆಫಿನೆಟ್ ಆಗಿ ತೆಗೆದಿರ್ತಾರೆ. ಕರ್ನಾಟಕದಲ್ಲಿ ಈ ಸಾರಿ ಸುಣ್ಣದ ಕಲ್ಲನ್ನ ಟಚ್ ಮಾಡಿದ್ದಾರೆ. ಯಾವ್ದು ಬೇಕಾದ್ರೂ ಟಚ್ ಮಾಡ್ಬೋದು. ಇದೇ ಮಾಡ್ಬೇಕು ಅಂತ ಯಾವುದೇ ರೂಲ್ ಇಲ್ಲ. ಅದು ದಿಸ್ ಇಸ್ ಒನ್ ಆಫ್ ದಿ ಕೋರ್ ಏರಿಯಾ, ಕೋರ್ ಏರಿಯಾ. ಇದು ಕೋರ್ ಏರಿಯಾಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಲಿಸ್ಟ್ ಒಂದು ವೈಟ್ ಶೀಟ್ ತಗೋಬೇಕು. ಕೋರ್ ಏರಿಯಾಗಳು ಯಾವ್ಯಾವ ತೆಗೆದಿದ್ದಾರೆ ಅಂತ ಮಾರ್ಕ್ ಮಾಡ್ಕೋಬೇಕು. ಕೋರ್ ಏರಿಯಾ, ಇದು ಕೋರ್ ಏರಿಯಾ. ಕೋರ್ ಏರಿಯಾ ಅಂದ್ರೆ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ. ಕೋರ್ ಏರಿಯಾ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಅಂಶಗಳು ಯಾವುವು? ಕ್ಲೀನ್ ಆಗಿ ಕೇಳಿದರೆ. HDI ಕೇಳಿದರೆ. HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೇಳಿದರೆ. HDI ಕೇಳಿದರೆ. HDI ಕ್ಲಿಯರ್ ಕಟ್ ಆಗಿ ಕೇಳಿದರೆ. HDI ನಲ್ಲಿ HDI ರಿಪೋರ್ಟ್ ಹೊರಗಡೆ ಬಂದಿರುತ್ತೆ. HDI ಏನಾಗಿರುತ್ತೆ? ರಿಪೋರ್ಟ್ ಹೊರಗಡೆ ಬಂದಿರುತ್ತೆ. ಪ್ರತಿ ಸತಿನೂ ರಿಪೋರ್ಟ್ ಹೊರಗಡೆ ಬಂದಾಗ ಕ್ವಶನ್ಸ್ ತೆಗಿತಾ ಇರ್ತಾರೆ. ಈ ಸತಿ ರಿಪೋರ್ಟ್ ಬಂದಿರುತ್ತೆ. ಭಾರತದ ಸ್ಥಾನ ಎಷ್ಟು, ವರ್ಲ್ಡ್ ಅಲ್ಲಿ ಎಷ್ಟು, ಇವೆಲ್ಲ ಕೇಳಿಲ್ಲ. ಅದ್ರ ಬದಲು ಕಾನ್ಸೆಪ್ಟ್ ಹೊರಟೋಗಿದ್ದಾರೆ. ಕರೆಂಟ್ ಅಫೇರ್ಸ್ ಅಲ್ಲಿ ಕಾನ್ಸೆಪ್ಟ್ ಹೋಗಿದ್ದಾರೆ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥದ್ದು. HDI ಯಂತ್ರದಲ್ಲಿ ಇರ್ತಕ್ಕಂಥದ್ದು, ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥದ್ದು. HDI ಕರೆಂಟ್ ಅಫೇರ್ಸ್ ನಲ್ಲಿ ಇದೆ. ಅದನ್ನ ಇಲ್ಲಿ ಕೇಳಿದ್ದಾರೆ ನೋಡಿ. ಕಾನ್ಸೆಪ್ಟ್ ಬೇಸ್ಡ್ ಕೇಳಿದ್ದಾರೆ. ಇದು ಕಾನ್ಸೆಪ್ಟ್ ಬೇಸ್ಡ್. HDI ನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಇದು. ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಇದು. ನಿಮ್ಮ ಎಕಾನಮಿ ಬುಕ್ ತೆಗೆದ್ರೆ ಸಿಗುತ್ತೆ. ಎಂತ ಕ್ವಶನ್ ಇದು? ಕರೆಂಟ್ ಅಫೇರ್ಸ್ ಬೇಸ್ಡ್ ತೆಗಿತಾ ಇರ್ತಾರೆ ಅಂತ ಹೇಳ್ತಾ ಇರ್ತೀನಲ್ಲ, ಇದ್ರಲ್ಲಿ ಒಂದು ಕ್ವಶನ್ ಮುಗೀತು. ಅರ್ಥ ಆಯ್ತಾ? ನೆಕ್ಸ್ಟ್ ಭಾರತದ ಪಶ್ಚಿಮ ತುದಿ, ಪೂರ್ವ ತುದಿ, ದಕ್ಷಿಣ ತುದಿ, ಉತ್ತರ ತುದಿ. ಕ್ಲಿಯರ್ ಕಟ್ ಆಗಿ ದಿಸ್ ಇಸ್ ಎ ಕೋರ್ ಏರಿಯಾ. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ಕೋರ್. ನೋಡಿದ ತಕ್ಷಣನೇ ಹೇಳ್ಬೋದು, ಓ ಇದೊಂದು ಕೋರ್ ಏರಿಯಾನಪ್ಪ, ಇದೊಂದು ಕೋರ್ ಏರಿಯಾ. ನಮ್ಮ ಪಾರ್ಟ್ 1 ಅಲ್ಲಿ ನೀಟಾಗಿ ಹಾಕಿದೀವಿ ನೋಡ್ರಿ. ನೀಟಾಗಿ ಹಾಕಿ ಪಾರ್ಟ್ 1 ಕ್ಲಾಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹಾಕಿದೀವಿ. ನೀವೇ ನೋಡ್ಕೋಬಹುದು. ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಹೌದಾ? ನೆಕ್ಸ್ಟ್, ಇದು ಕ್ಲಿಯರ್ ಕಟ್ ಆಗಿದೆ. ಇದು ಕೋರ್ ಏರಿಯಾ ಅಂತ ಆಡೋ ಹುಡುಗರು ಕೇಳಿದ್ರು ಹೇಳ್ತಾರೆ. ಎಲ್ಲಿಂದ ತೆಗೆದಿದ್ದಾರೆ? ಕೋರ್ ಏರಿಯಾ ಬೇಸ್ಡ್ ಅಲ್ಲಿ ತೆಗೆದಿದ್ದಾರೆ. ನೆಕ್ಸ್ಟ್, ಯಾವ ರಾಜ್ಯಗಳು ಕೃಷ್ಣಾ ನದಿ ಪಾಲನ್ನು ಪಡಿತವೆ? ದಿಸ್ ಆಲ್ಸೋ ಕೋರ್ ಏರಿಯಾ. ನದಿ ವಿವಾದಗಳು ಬರ್ತಾವಲ್ಲ, ದಿಸ್ ಆಲ್ಸೋ ಕೋರ್ ಏರಿಯಾ. ನದಿ ವಿವಾದಗಳು ಕೋರ್ ಏರಿಯಾ. ಒಂದು ಕ್ವಶನ್ ತೆಗಿತಾಳೆ. ನದಿ ವಿವಾದಗಳ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ಕೋರ್ ಏರಿಯಾಗಳನ್ನ ಮಾಡ್ಕೋಬೇಕು. 1,000 ಕೋರ್ ಏರಿಯಾಸ್ ನ ಮಾಡಿಟ್ಕೊಳ್ಳಿ. ಮಾಡ್ಬೋದು. ಎಲ್ಲಾ ಸಬ್ಜೆಕ್ಟ್ ಸೇರಿ 1,000 ಕೋರ್ ಏರಿಯಾಸ್ ಆಗ್ತವೆ. ಎಲ್ಲ ತೆಗೆದಿಟ್ಕೊಂಡ್ರೆ ಇವೇ ಬಂದಿರ್ತವೆ. ಇದೇ ಬರ್ತಾ ಇರ್ತದೆ. ಇದೇ ಹಣೆ ಬರನೇ ಬರ್ತಾ ಇರ್ತದೆ. ಯಾಕೆ ಕ್ಲಿಯರ್ ಆಗಲ್ಲ? ಯೋಚನೆ ಮಾಡಿ ಕೂತ್ಕೊಂಡು ಈ ಮೆಥಡ್ ಅಲ್ಲಿ ಫಾಲೋ ಮಾಡಿ. ಇನ್ನು ನೋಡಿ, ಲೈಸಿಮೀಟರ್, ಅನಿಮೋಮೀಟರ್, ಈ ಮೀಟರ್ಗಳದ್ದು ಒಂದು ದೊಡ್ಡ ಚಾರ್ಟೇ ಇದೆ. ಮೀಟರ್ಗಳ ಒಂದು ದೊಡ್ಡ ಚಾರ್ಟ್ ಇದೆ. ನಿಜನ ಸುಳ್ಳ? ಸೈನ್ಸ್ ಅಲ್ಲಿ ಇದೆ. 4G ಸೈನ್ಸ್ ತೆಗೀರಿ. ಹೇಳಿದೆ ಎಕ್ಸಾಂಪಲ್ ಬಾಯಿಗೆ ಬಂತಿದ್ದು ಹೇಳಿದೆ ಅಷ್ಟೇ. 4G ಸೈನ್ಸ್ ತೆಗೆದ್ರೆ ನೀಟಾಗಿ ಒಂದು ದೊಡ್ಡ ಚಾರ್ಟೇ ಕೊಟ್ಟಿದ್ದಾರೆ. ದೊಡ್ಡ ಚಾರ್ಟ್. ಈ ಮೀಟರ್ಗಳು ಯಾವ್ಯಾವ ಮೀಟರ್ ಇಂದ ಏನೇನ್ ಮಾಡ್ತಾರೆ, ಯಾವ ಮೀಟರ್ ಇಂದ ಏನೇನ್ ಮಾಡ್ತಾರೆ ಅಂತ. ದಿಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾ. ಅರ್ಥ ಆಗ್ತಾ ಇದೆಯಾ? ಇದ್ರ ಮೇಲೆ ಒಂದು ಕ್ವಶನ್ ತೆಗೆದಿದ್ದಾರೆ. ಒಂದು ಕೋರ್ ಏರಿಯಾದಲ್ಲಿ ಇನ್ನೊಂದು ಕ್ವಶನ್ ಬಂತು. ಅರ್ಥ ಆಗ್ತಾ ಇದೆಯಾ? ಕೋರ್ ಏರಿಯಾಸ್ನೆಲ್ಲ ಒಟ್ಟಿಗೆ ಮಾಡ್ಕೋಬೇಕು ಅಂತ ಇದೇ ಕಾರಣಕ್ಕೆ ಹೇಳೋದು. ನಿಮ್ಗೆ ಕೋರ್ ಏರಿಯಾ ಅಂದ್ರೇನು, ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೇನು ಯಾರೋ ಕೇಳಿದ್ರು, ಅದಕ್ಕೆ ಹೇಳ್ತಾ ಇದೀನಿ. ಇನ್ನ ಭಾರತದ ಸ್ಥಳೀಯ ಕಾಲಮಾನ ಇದು ಇಸ್ ಎ ಮ್ಯಾಪ್ ವರ್ಕ್ ಮೇಲೆ ಹೋಗುತ್ತೆ. 6 ಗಂಟೆಗೆ ಕಾಫಿಯನ್ನು ಸೇವಿಸ್ತಾರೆ ಅಂದ್ರೆ UPSC ಕ್ವಶನ್ ಪೇಪರ್ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಬೇಕು. UPSC ಓಲ್ಡ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರೆ ಈ ಕ್ವಶನ್ ಅದರಲ್ಲಿ ಇದೆ. ಹಳೆಯ ಪೇಪರ್ 79ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಲ್ಲಾ ಪೇಪರ್ಸ್ ಸಾಲ್ವ್ ಮಾಡಿದ್ರೆ ಈ ಕ್ವಶನ್ ಅದರಲ್ಲಿ ಇದೆ. ಓಲ್ಡ್ ಕ್ವಶನ್ ಪೇಪರ್ಸ್ ಇಂದನೂ ಕ್ವಶನ್ಸ್ ಬರ್ತವೆ. UPSC ಪೇಪರ್ಸ್ ಇಂದ 100% ಬರ್ತವೆ. ಓಲ್ಡ್ ಕ್ವಶನ್ ಪೇಪರ್ಸ್ ಇಂದ ಕಂಟಿನ್ಯೂಸ್ ಆಗಿ ತೆಗಿತಾ ಇರ್ತಾರೆ. ಒಂದು 4 ರಿಂದ 5 ಕ್ವಶನ್ ಪಕ್ಕಾ ಎಕ್ಸ್ಪೆಕ್ಟ್ ಮಾಡಬಹುದು. ಅದನ್ನು ಹೇಳ್ತೀನಿ. ನೆಕ್ಸ್ಟ್, ಇದು ಭೂಕಂಪದ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿಯಾದಂತಹ ಅಲೆ? ಎಲ್ಲೆಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಭೂಕಂಪದ ಅಲೆಗಳು. ಭೂಕಂಪ ಎಲ್ಲಾರು ಆಗಿತ್ತು ಅಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲಾರು ಆಗಿತ್ತು ಅಂದ್ರೆ ನೀಟಾಗಿ ತೆಗೆದಿರ್ತಾರೆ. ನೀಟಾಗಿ ಮುಲಾಜೆ ಇಲ್ಲ ತೆಗೆದಿರ್ತಾರೆ. ದಿಸ್ ಇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್. ಭೂಕಂಪ ಆಗಿರ್ತದೆ. ಎಲ್ಲೋ ಭೂಕಂಪ ಆಗಿರುತ್ತೆ. ಆ ಪ್ಲೇಸ್ ನ ಕೇಳಿರ್ತಾರೆ. ಈ ಪ್ರಜಾವಾಣಿಲಿ ರೆಡ್ ಕಲರ್ ಮಾರ್ಕಿಂಗ್ ತೋರಿಸಿರ್ತಾರೆ. ಅದನ್ನ ಕೇಳಿರ್ತಾರೆ. ಈ ಸುತ್ತಮುತ್ತಲ ಏರಿಯಾಗಳನ್ನ ಕೇಳಿರ್ತಾರೆ. ಒಂದ್ಸತಿ ದಂಡಕಾರಣ್ಯ ಕೇಳಿದ್ರು. ಯಾರು ನಕ್ಸಲೈಟ್ ಏರಿಯಾ ಇದು.
ಕೇಳಿದ್ರು ಅದೇ ತರ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಭೂಕಂಪ ಆಗಿತ್ತು ಅಂದ್ರೆ ಪಕ್ಕದಲ್ಲಿ ಯಾವ ಏರಿಯಾ ಇತ್ತು, ಏನು ಎತ್ತ, ಸುತ್ತಮುತ್ತ ಇರ್ತದಂತದನ್ನ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ಮಾರ್ಕ್ ಮಾಡ್ಕೊಂಡು ಜ್ಞಾಪಕ ಇಟ್ಕೊಂಡು ಹೋಗ್ಬೇಕು. ಸುತ್ತಮುತ್ತ ಮೇನ್ ಪಾಯಿಂಟ್ಸ್ ಯಾವನ್ನ, ನದಿ ದಂಡೆ ನಗರಗಳು ಯಾವ್ದಾದ್ರು ಬಂತ, ಏನು ಅಂತ, ಭೂಕಂಪ ಎಲ್ಲಾಯ್ತು, ಪರ್ಟಿಕ್ಯುಲರ್ ಹೆಂಗಾಯ್ತು, ಈ ವಿಚಾರಗಳು ಕೇಳಿರ್ತಾರೆ. ಇದು ಮಿಸ್ ಆದ್ರೆ ಭೂಕಂಪನ ಚಾಪ್ಟರ್ ಕೊಟ್ಟೋಗಿರ್ತಾರೆ. ಕ್ಲಿಯರ್ ಕಟ್ ಆಗಿ ಭೂಕಂಪನ ಚಾಪ್ಟರ್ದಲ್ಲಿ ಡೀಟೇಲ್ ಆಗಿ ತೆಗೆದಿರ್ತಾರೆ. ಫುಲ್ ಡೀಟೇಲ್ ಆಗಿ ಇದೆಲ್ಲ ಡೀಪ್ ಕಾನ್ಸೆಪ್ಟ್ಸ್ಗಳು ಇವೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ತೆಗೆದಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾಣಿಸ್ತಾ ಇದೆಯಾ ನಿಮಗೆ? ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್, ಕೆಳಗಿನವಲ್ಲಿ ಯಾವುದು ನೀರಿನಿಂದ ರೂಪುಗೊಂಡ ಸಂಚಯನ ಲಕ್ಷಣವಾಗಿದೆ? ನದಿ ತಿರುವು, ಮಿಯಾಂಡರ್. ಅರ್ಥ ಆಗ್ತಾ ಇದೆಯಾ? ನದಿಯಿಂದ ಇದೆ, ಆಮೇಲೆ ನಿಮ್ಮ ಹಿಮಗಡ್ಡೆಯಿಂದ ಇದೆ, ಗಾಳಿಯಿಂದ ಇದೆ, ಮರಳುಗಾಡಿನಲ್ಲಿ ಹೆಂಗೆ ಉಂಟಾಗ್ತವೆ, ಇವೆಲ್ಲ ಇಷ್ಟು ಚಾಪ್ಟರ್ ಒಂದು ಕ್ವಶನ್ ತೆಗಿತಾರೆ. ದಿಸ್ ಆಲ್ಸೋ ಕೋರ್ ಏರಿಯಾ. ದಿಸ್ ಇಸ್ ಆಲ್ಸೋ ಕೋರ್ ಏರಿಯಾ. ಇದು ಕೋರ್ ಏರಿಯಾ, ಇದು ಕರೆಂಟ್ ಅಫೇರ್ಸ್ ಬೇಸ್ಡ್, ಇದು ಕೋರ್ ಏರಿಯಾ. ನೀವೇ ಮಾಡ್ಕೋಬೇಕಾದಂತ ಕೋರ್ ಏರಿಯಾ ಚಾಪ್ಟರ್ಸ್. ಡೆನುಡೇಷನ್ ಅಂತ ಚಾಪ್ಟರ್ ಹೆಸರೇನು? ಡೆನುಡೇಷನ್, ನಗ್ನೀಕರಣದ ಕರ್ತೃಗಳು ಅಂತ ದೊಡ್ಡ ಚಾಪ್ಟರ್ ಇದೆ. ಆ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಇದು. ಅರ್ಥ ಆಗ್ತಾ ಇದೆಯಾ? ಈ ತರ ಹೋಗುತ್ತೆ. ನೆಕ್ಸ್ಟ್, ಇವುಗಳಲ್ಲಿ ಬೆಚ್ಚನೆಯ ಸಾಗರ ಪ್ರವಾಹ ಯಾವುದು? ಸಾಗರ ಪ್ರವಾಹಗಳು ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾವ ಅಂತ ಎಲ್ಲ ಡಿವೈಡ್ ಆಗ್ತವೆ, ಗೊತ್ತಿರಬೇಕು. ದಿಸ್ ಇಸ್ ಆಲ್ಸೋ ಕೋರ್ ಏರಿಯಾ. ದಿಸ್ ಆಲ್ಸೋ ಎಂತ ಏರಿಯಾ? ಇದು ಕೋರ್ ಏರಿಯಾ, ಇಂಪಾರ್ಟೆಂಟ್ ಏರಿಯಾ. ಇನ್ನ ಇದು TSMT ಕೋಡ್, ಇದು TSMT ಇದು ಕೋಡ್, ಇದು ಎಲ್ಲರಿಗೂ ಗೊತ್ತಿದೆ. ಇದು ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಪ್ರತಿ ಎಕ್ಸಾಮ್ ಅಲ್ಲೂ ಏನಾದ್ರು ಒಂದು ತೆಗೆದಿರ್ತಾರೆ. ಇದೇ ತೆಗಿಬೇಕು ಅದೇ ತೆಗಿಬೇಕು ಅಂತಲ್ಲ, ಏನಾದ್ರೂ ಒಂದು ಕಂಪಲ್ಸರಿ ತೆಗೆದಿರ್ತಾರೆ. ದಿಸ್ ಇಸ್ ಕೋರ್ ಏರಿಯಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೋರ್ ಏರಿಯಾ. ಅರ್ಥ ಆಗ್ತಾ ಇದೆಯಾ? ಹಂಗೆ ಕೆಳಗಡೆ ಬಂದ್ರೆ ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರ್ತಕ್ಕಂಥ ಜ್ವಾಲಾಮುಖಿ ಬೆಟ್ಟಗಳು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾ. ಕೋರ್ ಏರಿಯಾ ಪಾಠ ಮಾಡ್ಬೇಕಾದ್ರೆ, ಕ್ಲಾಸಸ್ ಮಾಡ್ಬೇಕಾದ್ರೆ ಸೇರಿಸ್ತೀವಿ, ಇದನ್ನ ಇನ್ಕ್ಲೂಡ್ ಮಾಡ್ತೀವಿ. ದಿಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾಸ್ ಅಂದ್ರೆ ನೋಡ್ತಾನೆ ಹೇಳ್ಬೇಕು, ಇದು ಕೋರ್ ಏರಿಯಾ ಬರುತ್ತೆ, ಕರೆಂಟ್ ಅಫೇರ್ಸ್ ಬೇಸ್ ಬರುತ್ತೆ. ಈ ರೀತಿ ಪೇಪರ್ನ ಡಿವೈಡ್ ಮಾಡ್ಕೋಬೇಕು. ಇದು ಓದುವವರ ಲಕ್ಷಣ. ಅರ್ಥ ಆಗ್ತಾ ಇದೆಯಾ? ಸ್ಥಳೀಯ ಮಾರುತಗಳು ಯಾವುದು? ಸಹಾರಾ ಮರುಭೂಮಿ, ಎಲ್ಬಿಸ್. ಈ ಮಾರುತಗಳ ಮೇಲೆ ಒಂದು ಕ್ವಶನ್ ತೆಗಿತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾ. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೋರ್ ಏರಿಯಾ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ತೀನಿ ನೋಡ್ರಿ. ಶೆಟ್ಟಿಹಳ್ಳಿ ಕೇಳಿದರೆ, ಕಂಸಂದ್ರ ಕೇಳಿದರೆ, ಕತ್ತಪ್ಪಗುಡ್ಡ, ಜೋಗಿಮಟ್ಟಿ. ಇವಿಷ್ಟೂನು ಪ್ರಜಾವಾಣಿಯಲ್ಲಿ ಬಂದಿತ್ತು. ಇಷ್ಟೂನು ಪ್ರಜಾವಾಣಿ ಅಂತಾನೆ ಹೇಳ್ತಾ ಇದ್ದೀನಿ. ಪ್ರಜಾವಾಣಿಯಲ್ಲಿ ನಾನೇ ಓದಿದ್ದೀನಿ, ಕಟ್ಟಿಂಗು ಸಹ ಇದೆ ನನ್ನ ಹತ್ರ. ಪ್ರಜಾವಾಣಿಯಲ್ಲಿ ಬಂದಿತ್ತು. ಪ್ರಜಾವಾಣಿ ಪೇಪರಲ್ಲಿ ಬಂದಿತ್ತು, ಕಟ್ಟಿಂಗ್ ಸಮೇತ ಇದೆ. ಅರ್ಥ ಆಗ್ತಾ ಇದೆಯಾ? ಅದನ್ನೇ ತೆಗೆದಿದ್ದಾರೆ. ದಿಸ್ ಇಸ್ ಕರೆಂಟ್ ಅಫೇರ್ಸ್. ಕ್ಲಿಯರ್ ಕಟ್ ಕರೆಂಟ್ ಅಫೇರ್ಸ್ ಅಲ್ಲಿ ತೆಗೆದಿರ್ತಕ್ಕಂಥ ಒಂದು ಕ್ವಶನ್. ಹೆಂಗ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಎಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಪೇಪರ್ ಸೆಟ್ ಹೆಂಗಾಗಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದೀನಿ. ಪೇಪರ್ ಸೆಟ್ಟಿಂಗ್ ಮೆಥಡ್ನೇ ಹೇಳ್ತಾ ಇದೀನಿ. ಇನ್ನೇನು ಹೇಳಕ್ಕಾಗುತ್ತೆ? ಇದಕ್ಕಿನ್ನು ಮೀರಿ ಇನ್ನೇನು ಹೇಳಕ್ಕಾಗಲ್ಲ. ಪೇಪರ್ ಸೆಟ್ಟಿಂಗ್ ಮೆಥಡ್ನೇ ಹೇಳ್ತಾ ಇದೀನಿ, ಯಾವ ತರ ಪೇಪರ್ ಸೆಟ್ ಮಾಡ್ತಾರೆ ಅಂತ. ಇದನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಕೆಲಸ ಆಗುತ್ತೆ. ಅಪ್ ಟು ಯಾವ ಬೇಕಾದ್ರೂ ಮಾಡ್ಕೋಬಹುದು, ಬೇಕಾದ ಕೆಲಸ ಮಾಡ್ಕೋಬಹುದು, ಚಾಯ್ಸ್ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಸ್ಕೋರ್ ಆಗುತ್ತೆ. 75 ಸ್ಕೋರಿಂಗ್ ಕಣ್ಣು ಮುಚ್ಕೊಂಡಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ಗೊತ್ತಾಗಬೇಕು ನಿಮ್ಗೆ, ಸುಮ್ಮನೆ ಯಾವ್ದೋ ಬುಕ್ ತಗೊಂಡು ಹಗಲು ರಾತ್ರಿ ಓದಿ ಅಧ್ವಾನಾಗಿ ಅದಾಗದೆ ಇದು ಹೋಗದೆ ಇವೆಲ್ಲ ಸಮಸ್ಯೆಗಳು ಮಾಡ್ಕೊಂಬೇಡ್ರಿ. ಅರ್ಥ ಆಗ್ತಾ ಇದೆಯಾ? ಸ್ಮಾರ್ಟ್ ವರ್ಕ್ ಮಾಡೋದನ್ನ ಕಲೀರಿ. ಇಲ್ಲಿ ನೋಡ್ರಿ, ಮಾಂಜ್ರ, ಕಾರಂಜ ನದಿಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಕೇಳಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಪ್ರವಾಹಗಳು ಉಂಟಾಯ್ತು, ಯದ್ವಾ ಪ್ರವಾಹ ಉಂಟಾಯ್ತು, ನಿಜನ ಪ್ರವಾಹಗಳು ಉಂಟಾಯ್ತು. ಇವೆಲ್ಲ ನದಿಗಳು ಹೆಸರು ಪೇಪರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಇದ್ರದ್ದು ಚಾಪ್ಟರ್ಗೆ ಹೋದ್ರು. ದಿಸ್ ಇಸ್ ಚಾಪ್ಟರ್ ಅಷ್ಟೇ, ಇದಿಲ್ಲ ಅಬ್ಸಿಕ್ವೆಂಟ್. ಯಾವ ರೀತಿ ವೃಕ್ಷ ಮಾದರಿನ, ಪಾದ ಮಾದರಿನ, ಜಾಲ ಮಾದರಿ, ಯಾವ್ಯಾವ ಮಾದರಿಗಳು ಬರ್ತವೆ, ಸುಮಾರು ಮಾದರಿಗಳು ಬರ್ತವೆ. ಸುಮಾರು 3-4 ಟೈಪ್ ಮಾದರಿಗಳು ಬರ್ತವೆ. ಆ ಮಾದರಿನಲ್ಲಿ ಮಾಂಜ್ರಾ ಮತ್ತು ಕಾರಂಜ ಯಾವುದು ಅಂದ್ರೆ ಅಬ್ಸಿಕ್ವೆಂಟ್ ಡ್ರೈನೇಜ್ ಸಿಸ್ಟಮ್. ಈ ತರ ಬರ್ತವೆ. ಅರ್ಥ ಆಗ್ತಾ ಇದೆಯಾ? ಈ ತರ ಬರ್ತವೆ. ವೆರಿ ಇಂಪಾರ್ಟೆಂಟ್. ಇದು ಓದುವ ರೀತಿ ಮತ್ತು ನೀತಿ. ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕ್ಲಾಸಸ್ ಇದಾವೆ, ಜಾಯ್ನ್ ಆಗಿ. ಪಕ್ಕ 75 ಕ್ವಶನ್ಸ್ನ ರೆಡಿ ಮಾಡಿ. 75 ಕ್ವಶನ್ಸ್ ಅಂದ್ರೆ 75 ನಿಮಗೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ 75 ಕ್ವಶನ್ಸ್ ಕ್ರಾಸ್ ಆಗಬೇಕು. ಆ ರೀತಿ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ. ಕರೆಂಟ್ ಅಫೇರ್ಸ್ ಪ್ಲಸ್ ಕೋರ್ ಏರಿಯಾ ಮೆಥಡ್ ಅಂದ್ರೆ ಇದೇನೆ. ಸುಮಾರು ಜನ ಕೇಳ್ತಾ ಇದ್ರಿ ಏನಂಗಂದ್ರೆ ಕ್ಲಾರಿಫೈ ಮಾಡಿ ಅಂತ. ನೋಡಿ, ಇದು ಕ್ಲಾರಿಫಿಕೇಶನ್ ಆಗಿದೆ ವಿತ್ ಪ್ರೂಫ್ ಅಂತಾನೆ ಹೇಳಿದೀನಿ. ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಲಕ್ಷಣಗಳು, ಪಾರ್ಟ್ 1 ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಸ್ಯಾಂಪಲ್ ಮೆಥಡ್, ಸ್ಯಾಂಪಲ್ ಪೇ ಇದಾಗಿ ಸುಮಾರು ಜನ PDF ಕಳಿಸಿ ಅಂತ ಹೇಳ್ತಾ ಇದ್ರು. ಸ್ಯಾಂಪಲ್ ಹೇಗಿದೆ ನೋಡೋಣ ಅಂತ. ಪಾರ್ಟ್ 2 ಇದು ನೋಡ್ತಾ ಹೋಗೋಣ. ಪ್ರತಿಯೊಂದಕ್ಕೂ ಕೋರ್ ಏರಿಯಾಸ್. ಫಸ್ಟ್ ಕೋರ್ ಏರಿಯಾ ಮಾಡ್ಕೊಳ್ಳಿ.
ತದನಂತರದಲ್ಲಿ ಕೋರ್ ಏರಿಯಾಗೆ ಕೋಡ್ಸ್ ಮಾಡ್ಕೊಳ್ಳಿ. ಕೋಡ್ಸ್ಗಳು ಬೇಕು. ಕೋಡ್ಸ್ ಇಲ್ಲ ಅಂದ್ರೆ ನೋಟ್ಸ್ ಜ್ಞಾಪಕಕ್ಕೆ ಇರಲ್ಲ. ಯಾವುದೇ ಕಾರಣಕ್ಕೂ ಜ್ಞಾಪಕಕ್ಕೆ ಇರಲ್ಲ. ಮೆಟೀರಿಯಲ್ ಹೆವಿ ಇರುತ್ತೆ. ಕೋರ್ ಏರಿಯಾಸು, ಕೋಡ್ಸು, ಕರೆಂಟ್ ಅಫೇರ್ಸು, ಕರೆಂಟ್ ಅಫೇರ್ಸ್ ಬೇಸ್ಡ್ ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಗೌರ್ಮೆಂಟ್ ಕೆಲಸ ಕೈಯಲ್ಲಿರುತ್ತೆ. ಹುಡ್ಕೊಂಬರ್ತವೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ಮಾಡ್ಬೇಕು. ಏನು? ಕೋರ್ ಏರಿಯಾ, ಕೋಡ್ಸು, ಕರೆಂಟ್ ಅಫೇರ್ಸ್ ಬೇಸ್ಡ್. ಅರ್ಥ ಆಗ್ತಾ ಇದೆಯಾ? ಇಷ್ಟನ್ನ ಮಾಡ್ಕೊಂಡ್ರೆ 75 ಮಾರ್ಕ್ಸು ಕಣ್ಣು ಮುಚ್ಕೊಂಡು ಬರುತ್ತೆ. ಕಣ್ಣು ಮುಚ್ಕೊಂಡು 75 ಮಾರ್ಕ್ಸ್ ಈಸಿಯಾಗಿ, ಈಸಿ ಅಂದರೆ ವೆರಿ ಈಸಿ. ಸುಮ್ಮನೆ ಹಿಂಗೆ ಬಂದರೆ 75 ಮಾರ್ಕ್ಸ್ ಬಂದಿರುತ್ತೆ. ಇದನ್ನ ಮಾಡ್ಕೊಳ್ಳಿ. ಇದು ಬಿಟ್ಟು ಬೇರೆ ಯಾವುದೇ ಮೆಥಡ್ನು ಮಾಡಬೇಡ್ರಿ. ಯಾರ್ಯಾರಿಗೆ ಮಾಡ್ಲಿಕ್ಕೆ ಬರುತ್ತೆ ಇದೇ ಮೆಥಡಲ್ಲೇ ಮಾಡ್ಕೊಂಡು ಹೋಗ್ರಿ. ಪಕ್ಕಾ ವರ್ಕೌಟ್ ಆಗುತ್ತೆ. 100% ವರ್ಕೌಟ್ ಆಗುತ್ತೆ. ಗೊತ್ತಾಗ್ತಾ ಇಲ್ಲ ಅಂದರೆ ಕ್ಲಾಸಸ್ ಇರುತ್ತೆ, ಜಾಯ್ನ್ ಆಗಿ. ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಇದು ಪಾರ್ಟ್ 2 ಕಂಟಿನ್ಯೂಷನ್ ಪಾರ್ಟ್ ನೋಡ್ತಾ ಹೋಗೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. 2011ರ ಜನಗಣತಿಯ ಪ್ರಕಾರ ಜಗತ್ತಿನ ಜನಸಂಖ್ಯೆಯಲ್ಲಿ ಚೀನಾದ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. 2011ರ ಸೆನ್ಸಸ್ಸೇ ಈಗ ಪ್ರಸ್ತುತ ನಡೀತಾ ಇರೋದು. ಈಗ ಪ್ರಸ್ತುತ ಪೇಪರ್ಲಿ ಏನೇ ಬಂದಿರೋದು 2011 ಪಾಪ್ಯುಲೇಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಹೊರತು ಬೇರೆ ಇದ್ರ ಮೇಲೆ ಕೇಳೋದಿಲ್ಲಮ್ಮ. ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಹೊಸ ಪಾಪ್ಯುಲೇಷನ್ ಸೆನ್ಸಸ್ ಬರಬೇಕು. ಬಂದರೆ ಫುಲ್ಲು ಚೇಂಜ್ ಆಗ್ಬಿಡುತ್ತೆ. ಡಾಟಾ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಇದೇ ಓಡ್ತಾ ಇರುತ್ತೆ. ಭಾರತ 2ನೇ ಸ್ಥಾನ, ಚೈನಾ ಫಸ್ಟು. ಸಿ ಅಂದರೆ ಚೈನಾ, ಪಿ ಅಂದರೆ ಭಾರತ, ಎ ಅಂದರೆ ಅಮೆರಿಕ, ಐ ಅಂದರೆ ಇಂಡೋನೇಷ್ಯಾ. ಹೇಳ್ತೀನಿ. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಚೀನಾ ಮೀರಿದೆ ಅಂತ ಹೇಳ್ತಾರೆ. ಇದು ಬೇಡ. ಇದು ಬೇಡ. ಸುಮ್ಮನೆ ಗೊತ್ತಿರ್ಬೇಕಷ್ಟೇ. ಇದನ್ನ ಕರೆಂಟ್ ಅಫೇರ್ಸ್ನಲ್ಲಿ ಏನಾದ್ರು ತೆಗೆದ್ರೆ ಹಿಂಗೆ ತೆಗಿತಾರೆ. 2011ರ ಜನಗಣತಿಯ ಪ್ರಕಾರ ಜಗತ್ತಿನ ಜನಸಂಖ್ಯೆಯಲ್ಲಿ ಚೀನಾದ ನಂತರ ಅಸರ್ಷನ್ಸ್ ಅಂತ ಬರ್ತಾವಲ್ಲ, ಕೇಳೋ ಚಾನ್ಸ್ ಇರುತ್ತೆ. ಭಾರತ 2ನೇ ಸ್ಥಾನದಲ್ಲಿದೆ, ಚೈನಾ ಫಸ್ಟ್ ಸ್ಥಾನದಲ್ಲಿದೆ ಅಂದ್ರೆ ದಿಸ್ ಇಸ್ ರೈಟ್. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಭಾರತವು ಚೀನಾವನ್ನು ಮೀರಿ ಪ್ರಥಮ ಸ್ಥಾನಕ್ಕೆ ಏರಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಅಂತ ಕೇಳಿದ್ರೆ ದಿಸ್ ಇಸ್ ರೈಟ್. 2011 ಒಂದು ಸೆನ್ಸಸ್ ಅಂತ ಕೇಳಿದ್ರೆ 2ನೇ ಸ್ಥಾನ. ಇತ್ತೀಚಿನ ವರದಿಗಳ ಪ್ರಕಾರ, ಪೇಪರ್ ಬಂದಿರತಕ್ಕಂಥ ವರದಿ ಪ್ರಕಾರ ಅಂದ್ರೆ ಪ್ರಥಮ ಸ್ಥಾನಕ್ಕೆ ಏರಿದೆ ಅಂದ್ರೆ ನಿಜ. ಬಟ್ ಡಾಟಾ ಈಚೆ ಕಡೆ ಬಂದಿಲ್ಲ. ಇಲ್ಲೂ ಡಾಟಾ ಕೇಳೋದಿಲ್ಲ. ಅರ್ಥ ಆಗ್ತಾ ಇದೆ? ಕ್ಲಾರಿಫೈ ಆಯ್ತಾ? ಪ್ರಪಂಚದ ಜನಸಂಖ್ಯೆಯಲ್ಲಿ ಭಾರತದ ಕೊಡುಗೆ 17.64% ಇದೆ. ಎಷ್ಟು ಪರ್ಸೆಂಟ್ ಇದೆ? 17.64% ಇದೆ. ಅರ್ಥ ಆಗ್ತಾ ಇದೆಯಾ? ಜನಸಂಖ್ಯೆಯಲ್ಲಿ ದೊಡ್ಡ ದೇಶಗಳು ಯಾವ್ಯಾವಪ್ಪ ಅಂದ್ರೆ ಚೀನಾ, ಭಾರತ, ಅಮೆರಿಕ, ಇಂಡೋನೇಷ್ಯಾ. ಅರ್ಥ ಆಗ್ತಾ ಇದೆಯಾ? ಕೆಳಗಡೆಯಿಂದನೇ ಜ್ಞಾಪಕ ಇಟ್ಕೊಳ್ಳಿ. ಹೆಂಗ್ ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಇಷ್ಟ. CBA ಅಂತಾನು ಜ್ಞಾಪಕ ಇಟ್ಕೊಳ್ಳಿ. CBAI ಅಂತ CBAI ಅಂತ ಜ್ಞಾಪಕ ಇಟ್ಕೋಬಹುದು. ಇದು ಕೋಡ್. ಇದೊಂದು ಕೋಡ್ ಅಷ್ಟೇ. ಇದು ಜ್ಞಾಪಕ ಇರ್ಬೇಕು. ಏನಿಂಗ್ ಅಂದ್ರೆ ನನಗೂ ಗೊತ್ತಿಲ್ಲ. ಕೋಡ್ ಗೊತ್ತಿರ್ಬೇಕಷ್ಟೇ. ಕೋಡ್ ಜ್ಞಾಪಕ ಇಟ್ಕೋಬೇಕು. ಈ ಕೋಡ್ನ ಒಂದು ಜಿಯೋಗ್ರಫಿ ಬುಕ್ ಇಡಬೇಕು. ಚಿಕ್ಕದಾಗಿರೋದು ಒಂದು ಚಿಕ್ಕ ಮಕ್ಕಳು ಬರೀತಾರಲ್ಲ, ಇದರಲ್ಲಿ ಬರೆದಿಟ್ಕೋಬೇಕು. ಜನಸಂಖ್ಯೆಯಲ್ಲಿ ದೊಡ್ಡ ದೇಶಗಳು ಅಂತ ಹಾಕ್ಬಿಟ್ಟು ಇಟ್ಕೊಂಡ್ರೆ ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ನೀವು ಇದನ್ನಷ್ಟೇ ತಗೊಂಡು ಹೋಗ್ಬೇಕು. ಈ 50 ಶೀಟ್ ಇರುತ್ತಲ್ಲ, ಕೊನೆಯಲ್ಲಿ 50 ಶೀಟ್ ಮಾತ್ರ ಕ್ಯಾರಿ ಮಾಡಬೇಕು. ಲೋಡ್ ಗಟ್ಟಲೆ ಬುಕ್ಗಳನ್ನ ಓದ್ಕೊಂಡು ಹೋಗ್ಬಾರ್ದು. ಲೋಡ್ ಗಟ್ಟಲೆ ಬುಕ್ಗಳನ್ನ ಎಕ್ಸಾಮಿನೇಷನ್ ಹಾಲ್ಗೆ 10 ಬುಕ್ಗಳನ್ನ ತಲೆ ಮೇಲೆ ಬಿದ್ದೋಗಂಗೆ ತಗೊಂಡು ಹೋಗ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಹಿಸ್ಟ್ರಿ 50 ಶೀಟು, 50 ಶೀಟ್ದು ಕೋಡ್ಸ್ದು, ಬರೀ ಕೋಡ್ಸ್. ಎಕ್ಸಾಮಿನೇಷನ್ ಕ್ಯಾರಿ ಮಾಡಬೇಕಾಗಿರೋದು, ಆಚೆ ಕಡೆ ಕೂತ್ಕೊಂಡು ಓದ್ಬೇಕಾದ್ರೆ ನೀವು ನೋಡ್ಕೋಬೇಕಾಗಿರೋದು ಕೋಡ್ಸ್ ಅಷ್ಟೇ. 50 ಜಿಯೋಗ್ರಫಿ, 50 ಇದೇ ತರ ಕಾನ್ಸ್ಟಿಟ್ಯೂಷನ್ 50, ಎಲ್ಲ 55 ಶೀಟ್ ಪುಟಾಣಿ ಶೀಟ್ಸ್ ಅಲ್ಲಿ 55 ಶೀಟ್ಸ್ ಅಲ್ಲಿ ಬರೆದು ಇಟ್ಕೊಂಡು ಕೋಡ್ಸ್ನಷ್ಟೇ ರಿವಿಷನ್ ಮಾಡ್ತಿರ್ಬೇಕು. ಎಕ್ಸಾಮಿನೇಷನ್ 1 or 2 ಡೇಸ್ ಇರುವಾಗ ಕೋರ್ಸ್ ಅಷ್ಟೇ ಆ 50 ಶೀಟ್ ಇಳಿಸಿರ್ಬೇಕು. ಇಳಿಸಿದ್ರೆ ಕೆಲಸ ಆಗುತ್ತಮ್ಮ. ಇಲ್ಲ ಅಂದ್ರೆ ಎಲ್ಲಿರ್ತೀರೋ ಅಲ್ಲಲ್ಲೇ ಕೂತಿರ್ತೀರಾ. ಪಕ್ಕಾ ಇನ್ಫಾರ್ಮೇಶನ್ ಇದೆ. ಇವತ್ತಿಗಿರೋ ಕಾಂಪಿಟೇಷನ್ ಹೆವಿ ಅಂದ್ರೆ ಹೆವಿ. ಪೇಪರ್ ಸ್ಟ್ಯಾಂಡರ್ಡ್ ತುಂಬಾನೇ ಇದೆ, ಹೆವಿ ಇದೆ. ಈ ತರ ಮಾಡಿಟ್ಕೊಳ್ಳಿ, ಒಳ್ಳೇದಾಗ್ಲಿ. ಜನಸಂಖ್ಯೆನಲ್ಲಿ ಸಿ ಅಂದ್ರೆ ಚೈನಾ, ಬಿ ಅಂದ್ರೆ ಭಾರತ, ಎ ಅಂದ್ರೆ ಅಮೆರಿಕ, ಐ ಅಂದ್ರೆ ಇಂಡೋನೇಷ್ಯಾ. ಅರ್ಥ ಆಗ್ತಿದೆ? ABC ಆರ್ಡರ್ ವೈಸೇ ಇದೆ. ಇದು ಹೈಯೆಸ್ಟ್ ಇಂದ ನೀವು ಹೆಂಗ್ ಬೇಕಾದ್ರೆ ಜ್ಞಾಪಕ ಇಟ್ಕೋಬಹುದು. ನಿಮ್ ಟ್ಯಾಲೆಂಟ್ ಅಷ್ಟೇನೆ. ಇದೊಂದು ಕೋಡ್ ಕೊಟ್ಟಿದೀವಿ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಭಾರತದ ಒಟ್ಟು ಕರಾವಳಿ ತೀರ ಎಷ್ಟಿದೆ ಗೊತ್ತಿರಬೇಕು. 7516 ಕಿಲೋಮೀಟರ್ ಇದೆ. 7516 ಕಿಲೋಮೀಟರ್ ಇದೆ. ಅರ್ಥ ಆಗ್ತಾ ಇದೆಯಾ? ಇದು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ಗಳನ್ನ ಸೇರಿಸಿ ಹೇಳ್ತಾ ಇದೀವಿ. ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ನ ಸೇರಿಸಿ ಹೇಳ್ತಾ ಇದೀವಿ. ಎಷ್ಟು? 7516 ಕಿಲೋಮೀಟರ್. ಅರ್ಥ ಆಗ್ತಾ ಇದೆಯಾ? ಕರಾವಳಿ ತೀರ ಇಲ್ಲೇ ಕಾಣಿಸ್ತಾ ಇದೆ ನೋಡ್ರಿ, ಇದೇ ಕರಾವಳಿ ತೀರ. ನೀಟಾಗಿ ಎಷ್ಟಿದೆ, ಇದು ಕರಾವಳಿ ತೀರ. ಈ ಮ್ಯಾಪ್ಸ್ನೆಲ್ಲ ನೋಡ್ಕೊಂಡ್ರೆ ರಿಮೆಂಬರಿಂಗ್ಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಭಾರತದ ಭೂಭಾಗವನ್ನ ಮಾತ್ರ ಕಡೆ ತೆಗೆದುಕೊಂಡ್ರೆ 6100. ಇದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಕೋರ್ ಏರಿಯಾಸ್. ಇವೆಲ್ಲ ಹಾಕಿರೋದೆಲ್ಲ ಕೋರ್ ಏರಿಯಾಸ್ ಅಷ್ಟೇ. ನಿಮ್ಗೆ ನೋಟ್ಸ್ ಇಲ್ಲ ಹಾಕಿರ್ತಕ್ಕಂಥದ್ದು ಅಷ್ಟು ಕೋರ್ ಏರಿಯಾಸ್, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಅರ್ಥ ಆಗ್ತಾ ಇದೆಯಾ? ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಸೇರಿಸಿದ್ರೆ 7516 ಕಿಲೋಮೀಟರ್. ಇಲ್ಲ ಅಂದ್ರೆ 6100 ಕಿಲೋಮೀಟರ್. ಅರ್ಥ ಆಗ್ತಾ ಇದೆಯಾ? ಇಂಡಿಯಾಸ್ coastal line is 7516.6 kilometers long. It includes the mainland coastal line and the island territories. ಕ್ಲಿಯರ್ ಆಗಿ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ?
ಕ್ಲಿಯರ್ ಕಟ್ ಆಗಿ ಹೇಳಿದರೆ ಫುಲ್ ಓದ್ಕೊಳ್ಳಿ ಯಾವ್ಯಾವ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ ಇವೆಲ್ಲ ಬರ್ತವೆ. ಇದರಲ್ಲಿ ಡಿಯು ಡಾಮನ್, ಲಕ್ಷದ್ವೀಪ, ಪಾಂಡಿಚೇರಿ ಅಂಡ್ ಅಂಡಮಾನ್ ನಿಕೋಬಾರ್ ಬರ್ತಿದೆ. ಅರ್ಥ ಆಗ್ತಾ ಇದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಭಾರತ 16 ರಾಜ್ಯಗಳ ಭಾರತದ ಭೂಗಡಿ ಎಲ್ಲೆಲ್ಲಿದೆಯಪ್ಪ ಅಂದ್ರೆ ಭಾರತದ ಭೂಗಡಿ ಇದು ಲ್ಯಾಂಡ್ ಲಾಕ್ಡ್. ಗೊತ್ತಾಗ್ಬೇಕು ನಿಮ್ಗೆ ಲ್ಯಾಂಡ್ ಲಾಕ್ಡ್ ಅಂತ ಕೇಳ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿರ್ಬೋದು ನೀವು. ಪ್ರತಿ ಪೇಪರಲ್ಲೂ ಲ್ಯಾಂಡ್ ಲಾಕ್ಡ್ ಏರಿಯಾಸ್ ಅಂತ ಕೇಳ್ತಾ ಇರ್ತಾರೆ. ಲ್ಯಾಂಡ್ ಲಾಕ್ಡ್ ಇದು ಲ್ಯಾಂಡ್ ಕಂಪ್ಲೀಟ್ ಲಾಕ್ ಆಗಿದೆ, ನೀರು ಇಲ್ಲ, ಇದಿಷ್ಟಕ್ಕೂ ನೀರಿಲ್ಲ, ಸುತ್ತಲೂ ನೀರಿಲ್ಲ, ಮಿಕ್ಕಿದ ಎಲ್ಲದಕ್ಕೂ ಸುತ್ತಲೂ ನೀರಿದೆ. ಅರ್ಥ ಆಗ್ತಿದೆಯಾ? ಲ್ಯಾಂಡ್ ಲಾಕ್ಡ್ ವರ್ಡ್ ಮೀನಿಂಗು 92 ಜಿಲ್ಲೆಗಳ ಮುಖಾಂತರ ಭಾರತದ ಭೂಗಡಿ 92 ಜಿಲ್ಲೆಗಳ ಮುಖಾಂತರ ಹರಡಿದೆ. 92 ಜಿಲ್ಲೆಗಳು, 2 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 16 ರಾಜ್ಯಗಳ ಮುಖಾಂತರ ಹರಡಿದೆ. 16 ರಾಜ್ಯಗಳ ಮುಖಾಂತರ ಹರಡಿದೆ. ಅರ್ಥ ಆಗ್ತಾ ಇದೆಯಾ? ಇನ್ನ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಯಾವ್ಯಾವಪ್ಪ ಅಂದ್ರೆ ಜಾರ್ಖಂಡ್, ಹರಿಯಾಣ, ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ ಇವಿಷ್ಟುನು ಲ್ಯಾಂಡ್ ಲಾಕ್ಡ್ ಏರಿಯಾಸ್. ಮಿಕ್ಕಿದವೆಲ್ಲಾನು ಕಂಪ್ಲೀಟ್ಲಿ ಭೂಮಿಯಿಂದನೇ ಸುತ್ತುವರೆದಿದ್ವೆ. ಕಂಪ್ಲೀಟ್ ಆಗಿ ಭೂಮಿಯಿಂದ ಸುತ್ತುವರೆದಿದ್ದಾವೆ. ಇವಿಷ್ಟೇ ಲ್ಯಾಂಡ್ ಲಾಕ್ಡ್ ಏರಿಯಾಸ್ ಇರ್ತಕ್ಕಂಥದ್ದು. ಇನ್ನ ಇದಕ್ಕೆ ಕೋಡ್ ಏನಪ್ಪಾ ಅಂದ್ರೆ ನಮ್ಮ JH ಪಟೇಲ್ ಅಂತ ಒಬ್ರು ಮುಖ್ಯಮಂತ್ರಿ ಇದ್ರು, ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. JH ಅಂತ ಇದೆ. JH ಅಂದ್ರೆ JH ಪಟೇಲ್ ಅಂತ. ಸುಮ್ಮನೆ ಜ್ಞಾಪಕ ಇಟ್ಕೊಳ್ರಿ ಅಷ್ಟೇ, ಜ್ಞಾಪಕ ಇಡ್ಲಿಕ್ಕೆ ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಜಸ್ಟ್ JH ಅಂದ್ರೆ JH ಪಟೇಲ್ ಸಾಹೇಬ್ರು ಸುಮ್ಮನೆ ಜ್ಞಾಪಕ ಇಟ್ಕೊಳ್ರಿ. ಇವ್ರು ಯಾವ ಪಾರ್ಟಿಯವರು ಅಂದ್ರೆ TMC ಅವರು ಅಂತ ಸುಮ್ಮನೆ ಜ್ಞಾಪಕ ಇಡ್ಲಿಕ್ಕೆ ಅಷ್ಟೇ. ಎಲ್ಲಿಯವರು? TMC ಪಾರ್ಟಿಯವರು ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆಯಲ್ಲ, ಜ್ಞಾಪಕ ಇಡಲಿಕ್ಕೆ ಜಸ್ಟ್ ಜ್ಞಾಪಕ ಕೋಡ್ ಸಿಕ್ಕಿದೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಗ್ತಿದ್ಯಾ? JH ನಿಮ್ಮ ಯಾವ್ದಿದು ಯಾವುದೇ ಗಡಿನ ಹಂಚ್ಕೊಳ್ಳದೆ ಇರ್ತಕ್ಕಂಥ ರಾಜ್ಯಗಳು, ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಒಳಗಡೆ ಸಿಗಾಕೊಂಡಿರ್ತಕ್ಕಂಥವು JH ಪಟೇಲ್ದು. TMC ಅವರು ಅಂದ್ರೆ ಕ್ಲೋಸ್. ನೆಕ್ಸ್ಟ್ ಕಾಣಿಸ್ತಾ ಇದೆಯಾ ಕರಾವಳಿ ರಾಜ್ಯಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕರಾವಳಿ ರಾಜ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ ತೆಗಿತಾರೆ. ದಿಸ್ ಇಸ್ ಕೋರ್ ಏರಿಯಾ, ದಿಸ್ ಇಸ್ ಒನ್ ಆಫ್ ದಿ ಕೋರ್ ಏರಿಯಾ. ಅರ್ಥ ಆಗ್ತಾ ಇದೆಯಾ? ಯಾವ್ಯಾವ ಇದಾವೆ? ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಗುಜರಾತ್ ಇದೆ ಫಸ್ಟ್, ತದನಂತರದಲ್ಲಿ ಮಹಾರಾಷ್ಟ್ರ ಇದೆ, ತದನಂತರದಲ್ಲಿ ಗೋವಾ ಇದೆ, ಕರ್ನಾಟಕ ಇದೆ, ತದನಂತರದಲ್ಲಿ ಕೇರಳ ಇದೆ, ಈ ಕಡೆ ಬಂದ್ರೆ ತಮಿಳ್ನಾಡು ಇದೆ, ಆಂಧ್ರ ಪ್ರದೇಶ ಇದೆ, ಒಡಿಸ್ಸಾ ಇದೆ, ಪಶ್ಚಿಮ ಬಂಗಾಳ ಇದೆ. ಅರ್ಥ ಆಗ್ತಾ ಇದೆ? ಇಲ್ಲೇ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಗುಜರಾತ್, ಗೋವಾ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್ ಇವಿಷ್ಟು ಇದಾವೆ. ಕಾಣಿಸ್ತಾ ಇದೆ? ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಇವಿಷ್ಟು ಜ್ಞಾಪಕ ಇಟ್ಕೊಳ್ಳೋದು ಹೆಂಗೆ? ಕರಾವಳಿ ರಾಜ್ಯಗಳು ಯಾವ್ಯಾವು ಗೊತ್ತಿರ್ಬೇಕು. ಮ್ಯಾಪ್ ವರ್ಕ್ ಮಾಡಿದ್ರು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಗೋ ಕಾಕ್ ನಿಂದ ತಂದ್ರ ಓಡಿ ಬಾ ಇಷ್ಟ ಇದು ಕೋಡ್. ಅಂದ್ರೆ ಮಹಾರಾಷ್ಟ್ರ, ಗ ಅಂದ್ರೆ ಗುಜರಾತ್, ಘ ಅಂದ್ರೆ ಗೋವಾ ಅಂದ್ರೆ ಗೋ, ಕರ್ನಾಟಕ ಅಂದ್ರೆ ಖ, ಕೇರಳ ಅಂದ್ರೆ ಖ, ತಮಿಳ್ನಾಡು ಅಂದ್ರೆ ಇಲ್ಲಿ ನೋಡಿ ಥ, ಆಂಧ್ರ ಪ್ರದೇಶ ಅಂದ್ರೆ ಧ್ರ, ಇಲ್ಲಿ ಕಾಣಿಸ್ತಾ ಇದೆ ಆಂಧ್ರ, ಕಾಣಿಸ್ತಾ ಇದೆಯಾ ಆಂಧ್ರ, ಒಡಿಸ್ಸಾ ಅಂದ್ರೆ ಓ ಡಿ ಕಾಣಿಸ್ತಾ ಇದೆಯಾ, ಪಶ್ಚಿಮ ಬಂಗಾಳ ಬಾ ತೆಗೆದುಕೊಂಡ್ರೆ ಮುಗಿದೋಯ್ತು. ಇವಿಷ್ಟು ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಜ್ಞಾಪಕ ಇರ್ತಾ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಜ್ಞಾಪಕ ಇರ್ತಾ ಇಲ್ಲ ಅಂದ್ರೆ ದಿಸ್ ಎ ಕೋಡ್, ದಿಸ್ ಒನ್ ಆಫ್ ದ ಕೋರ್ ಏರಿಯಾ ಕೋಡ್. ಆಯ್ತಾ? ನೆಕ್ಸ್ಟ್ ಭಾರತದ ಒಟ್ಟು ಗಡಿ 21,300 ಕಿಲೋಮೀಟರ್. ಒಟ್ಟು ಟೋಟಲ್ ಹೇಳ್ತಾ ಇದ್ದಾರೆ. ಭೂ ಜಲ ಎರಡು ಸೇರಿಸಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ 15,200 ತಗೊಳ್ರಿ, ಪ್ಲಸ್ 6,100 ಆ್ಯಡ್ ಮಾಡಿದ್ರೆ 21,300 ಆಗುತ್ತೆ ಒಟ್ಟು ಗಡಿ. ಮತ್ತೆ ಇದು ಡಿವೈಡ್ ಆಗುತ್ತೆ. ಡಿವೈಡ್ ಆದ್ರೆ 15,200 ಕಿಲೋಮೀಟರ್ ಆಗುತ್ತೆ. ಎಷ್ಟಾಗುತ್ತೆ? 15,200 ಕಿಲೋಮೀಟರ್ ಭೂಗಡಿ ಆಗುತ್ತೆ. ಜಲಗಡಿ 6,100 ಕಿಲೋಮೀಟರ್. ಅದರಲ್ಲಿ ಮತ್ತೆ ಈ ಅಂಡಮಾನ್ ನಿಕೋಬಾರ್ ಸೇರಿದ್ರೆ 7,500 ಸಮಥಿಂಗ್ ಇದೆಯಲ್ಲ, ಅದು ಕೊಟ್ಟೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಭಾರತದ ಒಟ್ಟು ಕ್ಷೇತ್ರದಲ್ಲಿ ಇದು ಕೇಳ್ತಾ ಇರ್ತಾರೆ. ಮೈದಾನ ಪ್ರದೇಶ ಇಲ್ಲಿದೆ ನೋಡಿ. ಮ್ಯಾಪ್ ವರ್ಕಿಂಗ್ ಅಲ್ಲಿ ನೀಟಾಗಿ ಕಾಣುತ್ತೆ. ಮೌಂಟನ್ಸ್ ಇದೆ, ಮೌಂಟನ್ ರೀಜನ್ಸ್, ಪ್ಲೇಟಯೂ ಇದೆ, ಪ್ಲೇನ್ ರೀಜನ್ ಇದೆ. ಅರ್ಥ ಆಗ್ತಾ ಇದೆಯಾ? ಮೈದಾನ ಪ್ರದೇಶ ಸುಮಾರು 43% ಇದೆ. ಎಷ್ಟು ಪರ್ಸೆಂಟ್ ಇದೆ? 43% ಇದೆ. ಪ್ರಸ್ಥಭೂಮಿಗಳು 27% ಇದೆ. ಬೆಟ್ಟ ಗುಡ್ಡಗಳು 18% ಇದೆ. ಎಷ್ಟು ಪರ್ಸೆಂಟ್ ಇದೆ? 18% ಇದೆ. ಹಾಗೂ ಪರ್ವತಗಳು 10% ಇದೆ. ಎಷ್ಟು ಪರ್ವತಗಳು ಎಷ್ಟಿದಾವೆ? 10% ಇದಾವೆ. ಜ್ಞಾಪಕ ಇಟ್ಕೋಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಇದು ಕೇಳ್ತಾರೆ. ದಿಸ್ ಒನ್ ಆಫ್ ದಿ ಕೋರ್ ಏರಿಯಾ. ದಿಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾ. ನೆಕ್ಸ್ಟ್ ಭಾರತದ ಸುತ್ತಲೂ ಇರ್ತಕ್ಕಂಥ ನೆರೆಯ ದೇಶಗಳು ನೋಡ್ತಾ ಹೋಗೋಣ. ಭಾರತದ ಸುತ್ತಲೂ ಇರ್ತಕ್ಕಂಥ ನೆರೆಯ ದೇಶಗಳು. ಭಾರತ ತನ್ನ ಸುತ್ತಲೂ 7 ನೆರೆಯ ದೇಶಗಳನ್ನ ಒಳಗೊಂಡಿದೆ.
ಭೂಗಡಿ ಹೊಂದಿದೆ. ನೆರೆಯ ದೇಶಗಳೊಂದಿಗೆ ಎಷ್ಟು ಜೊತೆಗಳನ್ನು ಒಳಗೊಂಡಿದೆ? 7 ದೇಶಗಳೊಂದಿಗೆ ಒಳಗೊಂಡಿದೆ. 2 ದೇಶಗಳೊಂದಿಗೆ ಜಲಗಡಿಯನ್ನು ಹೊಂದಿದೆ. ಜಲಗಡಿ 2 ದೇಶದೊಂದಿಗೆ ಜಲಗಡಿಯನ್ನು ಹೊಂದಿದೆ. ಭೂಗಡಿ ಹೊಂದಿರತಕ್ಕಂಥದ್ದು ಕೋಡ್ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಇದೆ, ಸಿಂಪಲ್ ಆಗಿದೆ ಕೋಡು. BCPN. BCPN ಅಂದ್ರೆ ಬಾಂಗ್ಲಾ, ಚೈನಾ, ಪಾಕಿಸ್ತಾನ, ನೇಪಾಳ. ಇನ್ನು MBA ಅಂತ ಒಂದು ಕೋಡು ಏನು? ಮಯನ್ಮಾರು, ಭೂತಾನು, ಅಫ್ಘಾನಿಸ್ತಾನ. ಮುಗಿದೋಯ್ತು. ಎಲ್ಲೆಲ್ಲಿದ್ದಾವೆ ಅಂದ್ರೆ ಇಷ್ಟೇನೆ, ಸಿಂಪಲ್ ಆಗಿ ಕ್ಲಿಯರ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದಿ ಕೋರ್ ಏರಿಯಾ. ಕೇಳ್ತಾ ಇರ್ತಾರೆ ಕೋರ್ ಏರಿಯಾ ಯಾವಾಗ ಕೇಳ್ತಾ ಇರ್ತಾರೆ? ಈ ಗಡಿಗಳನ್ನ ಈ ಡೋಕ್ಲಾಂ ಪ್ರದೇಶದಲ್ಲಿ, ಏನು ಡೋಕ್ಲಾಂ ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತಲ್ಲ, ಡೋಕ್ಲಾಂ ಪ್ರದೇಶದಲ್ಲಿ ಏನಾದ್ರೂ, ಡೋಕ್ಲಾಂ ಅಂತಾನೆ ಅಲ್ಲ, ಈ ಗಡಿ ಪ್ರದೇಶದಲ್ಲಿ ಏನಾದ್ರೂ ಕರೆಂಟ್ ಅಫೇರ್ಸ್ ಅಲ್ಲಿ ಉದ್ವಿಗ್ನತೆ ಉಂಟಾಗಿ ಯಾವುದೇ ವಿಚಾರದಲ್ಲಾದ್ರೂ ಸರಿ, ಈ ಪ್ರದೇಶಗಳಲ್ಲಿ ಏನಾದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ರೆ, ಈ ಬಾರ್ಡರ್ಸ್ ಕೇಸಸ್ ಅಲ್ಲಿ ಏನು ಕರೆಂಟ್ ಅಫೇರ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಕೇಳಿರ್ತಾರೆ. ಇಮಿಡಿಯೇಟ್ ಆಗಿ ಏನ್ ಮಾಡಿರ್ತಾರೆ? ಕೇಳಿರ್ತಾರೆ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಇನ್ನು ಜಲಗಡಿಗಳು ನೋಡ್ತಾ ಹೋಗೋದಾದ್ರೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಶ್ರೀಲಂಕಾ ಅಂಡ್ ಮಾಲ್ಡೀವ್ಸ್ ಇಲ್ಲೇ ಕಾಣ್ತಾ ಇದೆಯಲ್ಲ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಜೊತೆ ಹಂಚಿಕೊಂಡಿದೆ. ಭಾರತ ದೇಶವು ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿದೆ. ಬಾಂಗ್ಲಾದೇಶ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿದ್ದು ಅಫ್ಘಾನಿಸ್ತಾನದೊಂದಿಗೆ ಅತ್ಯಂತ ಕಡಿಮೆ ಗಡಿಯನ್ನು ಹೊಂದಿದೆ. ಅಫ್ಘಾನಿಸ್ತಾನ ಕಂಡು ಬರುತ್ತಲ್ಲ, ಅಫ್ಘಾನಿಸ್ತಾನದೊಂದಿಗೆ ಅತ್ಯಂತ ಕಡಿಮೆ ಗಡಿಯನ್ನು ಹಂಚಿಕೊಂಡಿದೆ. ಅತ್ಯಂತ ಕಡಿಮೆ ಗಡಿ ಹೊಂದಿರತಕ್ಕಂಥದ್ದು ಅಫ್ಘಾನಿಸ್ತಾನ, ಅತಿ ಹೆಚ್ಚು ಬಾಂಗ್ಲಾದೇಶ. ಇನ್ನ ಭಾರತ ಪಾಕಿಸ್ತಾನ ನೋಡ್ತಾ ಹೋಗೋದಾದ್ರೆ ಒಂದೊಂದೇ ನೋಡ್ತಾ ಹೋಗೋಣ. ಒಂದೊಂದೇ ನೋಡ್ತಾ ಹೋಗೋದಾದ್ರೆ ಭಾರತ ಪಾಕಿಸ್ತಾನ ನೋಡ್ತಾ ಹೋಗೋದಾದ್ರೆ ಒಟ್ಟು ಭೂಗಡಿ ಇರ್ತಕ್ಕಂಥದ್ದು 3323 ಕಿಲೋಮೀಟರ್, ತುಂಬಾ ಜಾಸ್ತಿ ಇದೆ. ಗಡಿ ಹಂಚ್ಕೊಂಡಿರ್ತಕ್ಕಂಥ ರಾಜ್ಯಗಳು ನೋಡ್ತಾ ಹೋಗೋದಾದ್ರೆ ಫಸ್ಟ್ ರಾಜ್ಯಗಳು ನೋಡ್ತಾ ಹೋಗೋಣ. GPR ಅಂತ ಕೋಡ್ ಮಾಡ್ಕೊಳ್ರಿ. GPR ಅಂತ ಇಲ್ಲೇ ಕಾಣಿಸ್ತಾ ಇದೆ. GPR ಮುಗ್ದೋಯ್ತು ಅಷ್ಟೇ. ಪಾಕಿಸ್ತಾನ ಜೊತೆ ಯಾವ್ಯಾವ ರಾಜ್ಯಗಳು ಹಂಚ್ಕೊಂಡಿದಾವಪ್ಪ ಅಂದ್ರೆ ಪಂಜಾಬ್, ರಾಜಸ್ಥಾನ, ಗುಜರಾತ್ ಕ್ಲೋಸ್. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ನೋಡ್ತಾ ಹೋಗೋದಾದ್ರೆ ಜಮ್ಮು ಕಾಶ್ಮೀರ ಅಂಡ್ ಲಡಾಖ್. GL ಅಂತ ಜ್ಞಾಪಕ ಇಟ್ಕೊಂಡ್ರೆ ಮುಗ್ದೋಯ್ತು, ಸಿಂಪಲ್. LG ಕೋಡ್ ನ ರಿಟರ್ನ್ ಮಾಡ್ಕೊಡ್ರಿ. LGGPR ಅಂದ್ರೆ ಮುಗ್ದೇ ಹೋಯ್ತು. LGGPR ಅಂದ್ರೆ ಕ್ಲೋಸ್. ಪಾಕಿಸ್ತಾನ ಜೊತೆ ಗಡಿ ಹಂಚ್ಕೊಂಡಿರ್ತಕ್ಕಂಥ ಎಲ್ಲಾನು ಕ್ಲೋಸ್ ಆಗಿ ಹೋಗ್ತವೆ. ಇನ್ನ ಭಾರತ ಪಾಕಿಸ್ತಾನವನ್ನು ಪ್ರತ್ಯೇಕಿಸ್ತಕ್ಕಂಥ ಗಡಿ ರೇಖೆ ರ್ಯಾಟ್ಲಿಫ್. ಇದು ಎಲ್ಲಿಂದ ಎಲ್ಲಿವರೆಗೂ ಇದೆ? ಗುಜರಾತ್ ಇಂದ ಟಿಬೆಟ್ ವರೆಗೂ ಇದೆ. ಎಲ್ಲಿಂದ ಎಲ್ಲಿವರೆಗೂ ಇದೆ? ಗುಜರಾತ್ ನಿಂದ ಟಿಬೆಟ್ ಇದೆ. ಅರ್ಥ ಆಗ್ತಾ ಇದೆಯಾ? ಇನ್ನ ವಿವಾದಗಳು ನೋಡ್ತಾ ಹೋಗೋದಾದ್ರೆ ಇವೆಲ್ಲ ಕೋರ್ ಏರಿಯಾಸ್, ಎಲ್ಲಾನು ಕೋರ್ ಏರಿಯಾಸ್ ಇವು. ಇನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಅದೊಂದು ಅದು ಏನದು ವಿವಾದಗಳು ನಡೀತಾನೆ ಇದೆ, ಈಗಲೂ ನಡೀತಾನೆ ಇದೆ. ಇಂದು ಸಿಂಧು ನದಿ ವಿವಾದ ದೊಡ್ಡ ಇಶ್ಯೂನೇ ಆಗಿತ್ತು 1960ನಲ್ಲಿ. ಅದೊಂದು ಟ್ರೀಟಿ ಆಗುತ್ತೆ, ಅದ್ರದ್ದು ಹೇಳ್ತೀನಿ. ಝೀಲಂ ನದಿ ವಿವಾದ, ಕಚ್ನ ಸರ್ಕ್ರಿಕ್ ಭಾರತ ಪಾಕಿಸ್ತಾನದ ಜಲಗಡಿ ರೇಖೆಯಾಗಿದ್ದು ಇಂದಿಗೂ ವಿವಾದಿತ ಪ್ರದೇಶವಾಗಿದೆ. ಎಲ್ಲಿದೆ ನೋಡ್ರಿ. ದ ಸರ್ಕ್ರಿಕ್ ಇಶ್ಯೂ ಇಸ್ ಎ ಬಾರ್ಡರ್ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಓವರ್ 96 ಕಿಲೋಮೀಟರ್ ಎಸ್ಚುರಿ ಅಂತ ಕ್ಲಿಯರ್ ಕಟ್ ಆಗಿದೆ. ದಿ ಡಿಸ್ಪ್ಯೂಟ್ ಸ್ಟೆಮ್ಸ್ ಫ್ರಮ್ ಡಿಫರಿಂಗ್ interpretations of a maritime boundaries and has been ongoing since the partition of India and Pakistan. ಮೊದಲಿಂದನೂ ಇದೆ ಅಂತ ಕೀ ಪಾಯಿಂಟ್ಸ್ ನೋಡ್ತಾ ಹೋಗೋದಾದ್ರೆ ದಿ ಎಸ್ಚುರಿ ಇಸ್ ಲೊಕೇಟೆಡ್ ಇನ್ ದಿ ರಾಣ್ ಆಫ್ ಕಚ್, ಗುಜರಾತ್. ರಾಣ್ ಆಫ್ ಕಚ್ ಎಲ್ಲಿ ಬರುತ್ತೆ? ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ ಅಂಡ್ ರಾಣ್ ಆಫ್ ಕಚ್. ದಿ ಎಸ್ಚುರಿ ಇಸ್ ಲೊಕೇಟೆಡ್ ಇನ್ ದಿ ರಾಣ್ ಆಫ್ ಕಚ್ ಅಲ್ಲಿ ಕಂಡು ಬರ್ತೈತೆ. ಎಸ್ಚುರಿ ಈ ಸರ್ಕ್ರಿಕ್ ಕಂಡು ಬರ್ತಕ್ಕಂಥದ್ದು ರಾಣ್ ಆಫ್ ಕಚ್ ಅಲ್ಲಿ. ಬಾರ್ಡರ್ ಆಫ್ ಗುಜರಾತ್ ಅಂಡ್ ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ ನ ಎರಡು ಇದರ ಮಧ್ಯಭಾಗದಲ್ಲಿ ಬಾರ್ಡರ್ ಕಂಡು ಬರುತ್ತೆ. ಯಾವುದಕ್ಕೆ? ಗುಜರಾತ್ಗೂ ಬಾರ್ಡರ್ ಕಂಡು ಬರುತ್ತೆ, ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ಗೂ ಬಾರ್ಡರ್ ಕಂಡು ಬರುತ್ತೆ. ಅರ್ಥ ಆಗ್ತಿದೆಯಾ? ದ ಡಿಸ್ಪ್ಯೂಟ್ ಹ್ಯಾಸ್ ಬಿನ್ ಲಿಂಕ್ಡ್ ಟು ದಿ ಆರ್ಮ್ಡ್ ಕ್ಲಾಶಸ್ ಅಂಡ್ ದಿ ಅಟ್ಲಾಂಟಿಕ್ ಇನ್ಸಿಡೆಂಟ್ ಇನ್ 1999 ಅಂತ ಹೇಳಿದ್ದಾರೆ. ಇನ್ನು ದಿ ಸರ್ಕ್ರಿಕ್ ಇಸ್ ಎ ಸಿಗ್ನಿಫಿಕೆಂಟ್ ಫಿನಿಶಿಂಗ್ ಗ್ರೌಂಡ್ ಇಸ್ ಎ ಬಿಲೀವ್ ಟು ಬಿ ಎ ಕಂಟೈನ್ ಆಯಿಲ್ ಅಂಡ್ ಗ್ಯಾಸ್ ರಿಸೋರ್ಸಸ್. ಇದಕ್ಕೆ ಯಾಕೆ ಹೋರಾಟ ನಡೀತಾ ಇದೆಯಪ್ಪ ಅಂದ್ರೆ ಆಯಿಲ್ ರಿಸೋರ್ಸಸ್ ತುಂಬಾ ಜಾಸ್ತಿ ಇದೆ, ಅದಕ್ಕೋಸ್ಕರ. ಇದು ವಿಚಾರ. ಇಲ್ಲಿಗೆ ನಿಮ್ಮ ಯೂಟ್ಯೂಬ್ ಮಾಡಿರ್ತಕ್ಕಂಥ ವಿಡಿಯೋ ಇದು ಹೆವಿ, ಈಗಾಗಲೇ ತುಂಬಾ ಲೆಂತಿ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ವಿಡಿಯೋ ಇದು. ಆಕ್ಚುಲಿ ಯೂಟ್ಯೂಬ್ ವಿಡಿಯೋ ಇಷ್ಟೊಂದು ಲೆಂತಿ ವಿಡಿಯೋ ಹಾಕಕ್ಕೆ ಬರೋದೇ ಇಲ್ಲ. ಯೂಟ್ಯೂಬ್ ನಾಮ್ಸ್ ಪ್ರಕಾರ ಸ್ವಲ್ಪ ಶಾರ್ಟ್ ವಿಡಿಯೋಸ್ನ ಇದು ಮಾಡಬೇಕು. ಲೆಂತಿ ವಿಡಿಯೋ ಇದೆ. ಐ ಥಿಂಕ್ ಎಲ್ಲ ಕಂಪ್ಲೀಟ್ ಆಗಿ ನೋಡಿದಿರಾ ಅನ್ಕೊಂತೀನಿ. ಎಲ್ಲರಿಗೂ ಅರ್ಥ ಆಗಿದೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಜನರಲ್ ಸ್ಟಡೀಸ್ ಕ್ಲಾಸಸ್ ಅವಶ್ಯಕತೆ ಇದೆ, ಜನರಲ್ ಸ್ಟಡೀಸ್ ಕ್ಲಾಸಸ್ ನಮ್ಮಲ್ಲಿ ಈ ರೀತಿ ಹೋಗುತ್ತೆ. ಕೋರ್ ಏರಿಯಾ ಬೇಸ್ಡ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಈ ಮೆಥಡಲ್ಲೇ ಹೋಗುತ್ತೆ. ಪೇಪರ್ ಸೆಟ್ಟಿಂಗ್ ಮೆಥಡ್ ಇರೋದು ಇದೇನೇನೆ. ಅರ್ಥ ಆಗ್ತಾ ಇದೆಯಾ? ಇನ್ನು ನಿಮ್ಮ ಕೋಆಪರೇಟಿವ್ ಏನಾದರೂ PDF ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ನನ್ನ ಮುಂದೆಗಡೆ ಇರ್ತಕ್ಕಂಥ ನಂಬರ್ಗೆ
ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ GS ಕ್ಲಾಸಸ್ ಅವಶ್ಯಕತೆ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.